ಓಕೆ, ಎಲ್ಲರಿಗೂ ಶರಣು. ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ಇವತ್ತು ಅದೇ ವಚನ ವಿಚಾರ ವೇದಿಕೆ ಶುರು ಮಾಡಬೇಕಂತ ಗುರು ಅಂಕಲ್ ರತ್ನ ಆಂಟಿ ಉದ್ಘಾಟನೆ ಮಾಡಲಿದ್ದಾರೆ. ಸೊ ಶುರು ಮಾಡೋಣ. ಮೊದಲು ಪೂಜೆ ಮಾಡಿ ಆಮೇಲೆ ಅಂಕಲ್ ಆಂಟಿ ಉದ್ಘಾಟನೆ ಮಾಡ್ತಾರೆ. ದೆನ್ ಓಂಕಾರ ಮಾಡಿ ಅದನ್ನು ವಚನ ನಾವು ವಿಚಾರ ಮಾಡೋಣ ಅಂತ ವಚನದ್ದೆಲ್ಲ. ಥ್ಯಾಂಕ್ ಯು. ಕುಮಾರ್ ಅವ್ರು ಮಾತಾಡ್ತಾರೆ. ಶರಣು. ನಿಮಗೆಲ್ಲ ಇಲ್ಲಿ ಬಂದಿದ್ದಕ್ಕೆ ಸ್ವಾಗತ. ಇವತ್ತು ವಚನ ವಿಚಾರ ವೇದಿಕೆ ಅಂತ ನಾವು ನಮ್ಮ ಸಮಾಜದಿಂದ ಭಾಳ ದಿನಗಳಿಂದ ಮಾಡಬೇಕು ಅಂತ ಇತ್ತು, ಬಟ್ ಆಗಿರಲಿಲ್ಲ. ಸೊ ಅಟ್ಲೀಸ್ಟ್ ಈ ನಮ್ಮ ತಂಡದಿಂದ ಶುರು ಮಾಡ್ಕೊಂಡಿದ್ದೀವಿ. ಸೊ ಇದು ಹೀಗೆ ಮುಂದುವರಿಲಿ. ಇದು ಪ್ರತಿ ತಿಂಗಳು ಮಾಡಬೇಕು ಅಂತ ಇದ್ದೀವಿ. ಪ್ರತಿ ತಿಂಗಳು 1 ಅಥವಾ 2, 3 ವಚನ, ಅದು ಎಷ್ಟು ದೊಡ್ಡದಿರುತ್ತೆ ಅದ್ರ ಮೇಲೆ ನೋಡಿಕೊಂಡು ಅದ್ರ ಬಗ್ಗೆ ವಿಚಾರ ಮಾಡೋದು ಅಂತ. ಸೊ ನಮಗೆಲ್ಲ ಇದರಿಂದ ಏನೋ ಸ್ವಲ್ಪ ತಿಳ್ಕೊಂಡು ಹೋದರೆ ನಮಗೂ ಒಂಥರ ಅನುಕೂಲ ಆಗುತ್ತೆ ಮತ್ತು ಸಮಾಜಕ್ಕೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಅದು ನಮ್ಮ ಆಶಯ. ಸೊ ಗುರು ಅಂಕಲ್ ಮತ್ತು ರತ್ನ ಆಂಟಿ ಅವರು ಈಗ ಶುರು ಮಾಡ್ತಾರೆ. ಅನು ಮತ್ತು ಹೇಮ ಈಗ ಪೂಜೆ ಮಾಡ್ಕೊಂಡು ಆಮೇಲೆ ಮುಂದಿನ ಕಂಟಿನ್ಯೂ ಮಾಡೋಣ. ಹರ
ಎಲ್ರಿಗೂ ಶರಣಾರ್ಥಿ. ಇವತ್ತು ನಾವು ಮೊದಲನೆಯ ವಚನ ವಿಚಾರ ವೇದಿಕೆಯನ್ನು ಶುರು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಗುರು ಅಂಕಲ್ ಮತ್ತು ರತ್ನ ಆಂಟಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಈಗ ಮೊದಲನೆಯದಾಗಿ ಗುರು ಅಂಕಲ್ ಅವರಿಂದ ಪ್ರಾಸ್ತಾವಿಕ ನುಡಿ. ಜೋರಾಗಿ ಮಾತಾಡ್ತೀನಿ ನಾನು, ಬೇಡ ಇದೆ. ಓಕೆ, ಆಂಟಿ ಕೊಡಿ ಹಿಡ್ಕೊತಾರೆ. ಇಟ್ಸ್ ಓಕೆ. ಇಲ್ಲ ಹಿಡ್ಕೊತಾರೆ ಬಿಡಿ, ಹಿಡ್ಕೊಳ್ಳಪ್ಪ. ನೀನು ಹಿಡ್ಕೊತೀಯಾ? ನೋ ನೀವೇ ಹಿಡ್ಕೊಳ್ಳಿ. ಓಕೆ. ಐ ಆಮ್ ಗೋಯಿಂಗ್ ಟು ಆಸ್ಕ್ one questions. This is, how do you define papa or sin? How do you define sin? Any of you? Sin. And ಧರ್ಮದ ಚೌಕಟ್ಟಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ಪಾಪ ಅಂತ ನನ್ನ ಅಭಿಪ್ರಾಯ. ಓಕೆ, ಗೋ ಅಹೆಡ್. ಈಗ ನಾನು ತಿಳ್ಕೊಳ್ಳೋ ಪ್ರಕಾರ ಪಾಪ ಅಂದರೆ ಯಾವಾಗ ನಾವು ಧರ್ಮದ ಚೌಕಟ್ಟನ್ನು ಬಿಟ್ಟು ಹೋಗ್ತೀವೋ ಆವಾಗ ಪಾಪ ಎಸಗುತ್ತೆ ಅಂತ ನನ್ನ ಅಭಿಪ್ರಾಯ. ನನಗೆ ತಿಳಿದಂತೆ ಅನ್ಯರಿಗೆ ದುಃಖ ಕೊಡೋದು, ಇನ್ನೊಂದು ಜೀವಿಗೆ ದುಃಖ ಕೊಡೋದು ಪಾಪ, ಇನ್ನೊಬ್ಬರಿಗೆ ಸುಖ ಕೊಡೋದು ಪುಣ್ಯ. ಎಲ್ಲ ಧರ್ಮದ ಮೂಲ ಸಾರ ಅದೇ, ಪರೋಪಕಾರ ಮಾರ್ಥಮಿದಂ ಶರೀರಂ ಅಂತೇನೆ. Next thing is, what is punya? Punya means those karma which we do for beneficial of whole mankind. That is punya. The topic I am chosen is about Avinhala Kallaya. He is a Sharana of the 12th century, Siddharaman Joteliddaru. He is a goldsmith. So kutta ಮೂರು ವಚನ, ಮೂರು ಸೆಂಟೆನ್ಸ್ ವಚನ ಹೇಳಿದ್ದಾರೆ. ಏನಪ್ಪ ಅಂದರೆ, ದ್ರವ್ಯವೇ ಪಾಪ, ದ್ರವ್ಯವೇ ಪಾಪ, ಪರಿಣಾಮವೇ ಪುಣ್ಯ. ಇವೆರಡನ್ನು ತೆಗೆಸಿಬಿಟ್ರೆ ಅದು ಶಿವಯೋಗ. Okay, so how can dravya becomes papa? So it is actually comes to ase, durase. ದುಡ್ಡು ಎಷ್ಟಿದ್ರೂ, ಅದಕ್ಕೆ ಒಂದು ಕಥೆ ಹೇಳ್ತಾರೆ. ಭಾಳ ಬಡವನಿದ್ದಂತೆ ಅಲ್ಲಿ ಒಬ್ಬರು ಸನ್ಯಾಸಿ ಇದ್ದರು. ಅವ್ರ ಹತ್ರ ಹೋಗಿ, ನೋಡಿ ನಾನು ಭಾಳ ಬಡವ ಆಗಿಬಿಟ್ಟಿದ್ದೀನಿ, ನನಗೆ ಏನಾದರೂ ಮಾಡಿಕೊಡಿ ಅಂತ. ನೋಡಪ್ಪ, ಈ ದಾರಿಲಿ ಹೋಗು, ಅಲ್ಲಿ ಒಂದು ಕಾಪರ್ ಇದೆ, ಇದು ತೊಗೊಂಡು ಮಾರ್ಕೊಂಡು ಮನೆ ಮಾಡ್ಕೊಂಡು. ಸೊ ಹೋಗ್ತಾನೆ, ಬೇಕಾದಷ್ಟು ಕಾಪರ್ ಗುಳಿ ಇರುತ್ತೆ. ಹಿ ಬ್ರಿಂಗ್ಸ್ ಇಟ್ ಆ್ಯಂಡ್ ಹಿ ಬಿಕಮ್ಸ್ ರಿಚ್. ಹಿ ವಾಸ್ ನಾಟ್ ಹ್ಯಾಪಿ. ಯಾಕೆಂದರೆ ಜನ ಬರ್ತಾಯಿದ್ರು, ಇವನು ದುಡ್ಡಿದ್ದರೆ ದೊಡ್ಡಪ್ಪ ಅಂದಂಗೆ ಎಲ್ಲರೂ ಬರೋನು. ಸೊ ಹಿ ವೆಂಟ್ ಬ್ಯಾಕ್ ಅಗೈನ್. ಸೊ he says, you go to the other side. ಅಲ್ಲಿ ಸಿಲ್ವರ್ ಇದೆ, ತೊಗೊಂಬ ಅಂದರು. ಸೊ ಈ ಸಿಲ್ವರ್ದ ಇನ್ನೂ ಆಸೆ ಆಯಿತು. ಸ್ವಲ್ಪ ದಿವಸ ಬಿಟ್ಕೊಂಡು ತಿರ್ಗಾ ಹೋದ ಅವನು, ಸಾಕಾಗಲಿಲ್ಲ ಇದ್ದಿದ್ದು ದುಡ್ಡು. ಸೊ ಈ ಸೆಡ್, ಇನ್ನೊಂದು ಕಡೆ ಹೋಗು, ಅಲ್ಲಿ ಚಿನ್ನ ಇದೆ ಅಂದರು. ಸೊ ಹೀಗೆ more he got, more people started coming and he has no peace of mind. ಮುಂಚೆ ಸುಖವಾಗಿದ್ದ, ಈಗ ಏನೂ ಇಲ್ಲ. ಸೊ ದ್ರವ್ಯ leads to ahankara, pride and all these things that ends up at the end
ಬಿಕಮ್ಸ್ ಸಿನ್. ನೀವು ಎಷ್ಟು 200 ಅಂತಸ್ತು ಮನೆ ಇದ್ದರೂ ಮಲಿಕೊಳ್ಳೋದು ಒಂದೇ ರೂಮ್ನಲ್ಲಿ. ಸೊ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ದಿಸ್ ಇಸ್ ವೇ ಶುಡ್ ವಿ ಹ್ಯಾವ್ ಮನಿ. ಯು ನೀಡ್ ಮನಿ, ಬಟ್ ಆಸೆ ಇರಬಾರ್ದು, ದುರಾಸೆ ಆಗಬಾರ್ದು ಅನ್ನೋದು ಅಷ್ಟೇ ವಿನಃ ಇದು ಹೇಳ್ತಾ ಇದೆ. ಪುಣ್ಯ ಅಂದ್ರೇನು? ಪರಿಣಾಮ. ಅದನ್ನು ನೀವು ದೇವಸ್ಥಾನ ಕಟ್ಟಿ, ಸ್ಕೂಲ್ಗಳು ಕಟ್ಟಿ, ಹುಡುಗರಿಗೆ ದುಡ್ಡು ಕೊಡಿ, ಇವೆಲ್ಲ ಮಾಡಬಹುದು. ಮಾಡಿದ್ರೆ ಅದರ ಪುಣ್ಯ ಬರುತ್ತೆ. ಬಟ್ ನಾನು ಮಾಡಿದೆ ಅನ್ನೋದು ಇರಬಾರ್ದು ಅನ್ನೋದು. ನಾನು ಅನ್ನೋದು ಬಂದರೆ ಅದು ಪ್ರೈಡ್. ಅಗೈನ್ ಅರಿಷಡ್ವರ್ಗದ ಮೂಲಕ ಅದು ಅಹಂಕಾರ ಬರುತ್ತೆ. ನಾನು ಮಾಡಿದ್ದೀನಿ, ಇದು ನನ್ನದು ಅನ್ನೋದು ಬರುತ್ತೆ. ಆದ್ದರಿಂದ ಅದು ಪುಣ್ಯ ಬಂದರೂ ಅದು ಶಾಶ್ವತವಲ್ಲ. ಅವೆರಡನ್ನು ತ್ಯಜಿಸ್ಬಿಟ್ರೆ, ಆಸೆ ಅನ್ನೋದು ಇರ್ಕೊಡ್ದು, ನಾನು ಅನ್ನೋದು ಇರ್ಕೊಡ್ದು, ಆ ಪರಿಣಾಮ ಬಿಕಮ್ ಶಿವಯೋಗ. ವಾಟ್ ಈಸ್ ಶಿವಯೋಗ? ಯೋಗ ಹ್ಯಾವ್ 8 ಸ್ಟೆಪ್ಸ್. ಅದರಲ್ಲಿ I have to read some of these things. So, ಕಲ್ಲೈನವರು 2 ವಚನ ಹೇಳ್ತೀನಿ, ಆಮೇಲೆ ಶಿವಯೋಗಕ್ಕೆ ಬರ್ತೀನಿ. ಅತ್ಯಾಸೆ ಎಂಬುದೇ ಪಾಪ, ಬೇರೆ ಪಾಪವೆಂಬುದಿಲ್ಲ ಕಂಡಿರೇ ಅಯ್ಯ. ಪರಿಣಾಮವೆಂಬುದೇ ಪರಮಾನಂದ, ಬೇರೆ ಪರಲೋಕವಿಲ್ಲ ಕಂಡಿರೇ ಅಯ್ಯ. ಇಹ ಪರದ ಆಶೆ ಇಲ್ಲದಿಹುದೇ ಶಿವಯೋಗ. ಮಹಾಲಿಂಗ ಕಲ್ಲೇಶ್ವರ ಬಲ್ಲ ಸಿದ್ದರಾಮ. 2ನೇದು, ಅರ್ಥವೆಂಬುದೇ ಪಾಪ, ಬೇರೆ ಪಾಪವಿಲ್ಲ ಕಂಡಯ್ಯ. ಪರಿಣಾಮವೆಂಬುದೇ ಪುಣ್ಯ, ಬೇರೆ ಪುಣ್ಯವಿಲ್ಲ ಕಂಡಯ್ಯ. ಪಾಪ ಪುಣ್ಯಗಳನತಿಗಳೆದ ಉಳುಮೆ ಶಿವಯೋಗ. ಓಕೆ. So the Shiva Yoga has 8 steps. Yoga has 8 steps according to Patanjali thing. ಅವು ಏನಪ್ಪ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಆ್ಯಂಡ್ ಸಮಾಧಿ. Most people in our community ignore the first 5 and talk about 3, the last 3, which is dhyana, dharana and samadhi. Yatake ಅಂದರೆ the first 5, you have to go to the forest, you have to eat leaves, you have to stand on the thing, all kinds of ಯೋಗದಲ್ಲಿ ಅವರು ಮಾಡ್ತಾರೆ. ಸೊ ಅವರ್ ಪೀಪಲ್ ಡಸ್ ನಾಟ್ ಲೈಕ್ ದಟ್, ಸೊ ಓನ್ಲಿ ದಿಸ್ ಲಾಸ್ಟ್ 3 ದೇರ್. ಹವೆವರ್ ಸಿದ್ಧಲಿಂಗೇಶ್ವರ ಯೂಸ್ಡ್ ಆಲ್ 8 of them and he converts each one of them to our needs and says, okay, we will use but in a different form. So let's see what they are. The perform of Yama Yoga gives up lying. No ಸುಳ್ಳು ಹೇಳೋದಾಗಿಲ್ಲ. He does not exhibit cruelty to animals. So this is ದಯವಿಲ್ಲದ ಧರ್ಮವ್ಯಾವುದಯ್ಯ ಅನ್ನೋದು ಬರುತ್ತೆ. He does not seek wealth belonging to others, which is the same thing. He does not have desire for other women. He restrains from abusing others. He engages himself in the worship of Ishtalinga. That is Yama. Okay? You can stop me if you have any questions on that.
Then comes the second part, Niyama. Niyama Yoga is a brahmachari. He does not expect things. He follows the path of Dharma. He does not listen to those abusing Shiva. He restrains his sense organs. He prays with the Pranama Panchakshari mantra. He wears the sacred ash on his forehead and body. He wears Rudrakshi. He spends his time thinking of Shiva. That is Niyama. In the other case, Patanjali is a different, completely against all these things. In the third one, asana, going to the forest and sitting there or under a tree and all these things, says you just select a calm place and sit down comfortably to do the worship of Linga. That is our asana. There are many types of asana. Padmasana, Swastikasana, Ardha Chandrasana. They are all painful when you sit like that. But some people do that. I can't even put one leg on this, another. So you sit comfortably. That way you don't have to worry about the pain. Then the next one, pranayama, is described. There are types, the air, there are 10 different types of air. And the most important is the one which gives us the life. The other one are all related to action. And if any of you want to know, read the Karanahasige, that will be very nice, by Channabaswamy. It's called prana air. Apana air, Vyana, Udana, Samana, and they are all, the functions of this air is important. Some of them is helpful to digest our food. Some of them require for excretion and all, they go through all these things in there. If any of you want to read that, it is on internet, VSNA internet book has been published there. So the remaining is the three, dhyana, which is doing the performing yama, niyama, asana, pranayama and pratyahara without linga is called karma yoga. Okay? And the next one, the next three, dhyana, okay. Linga is Karma Yoga. The performer interested in Brahma, it is the three types. They are Nada, Bindu, Kale. From Nada is the philosophy. Bindu is the three letters Om. These form together Om. Kale, Omkara Pranama. Kale is the radiance of moon. These 8 are different. They perform without linga on their bodies. That's called Karma Yoga. They are performed by those Dvaitas. Okay.
and Advaitas. You know what Advaitas means. Advaitas are followers of Shankaracharya. Dvaitas are followers of Madhvacharya and Ramanujacharya. They are not for Veerashaivas. Guru awakes the radiance hidden in Brahmarandra. He installs that radiance in feelings as Bhavalinga, in mind as Pranalinga, and on the palm as Ishtalinga. So these are the three, and removing the three types of impurities called Anava, Karmika and Maya impurities. He worships Ishtalinga with the Shiva knowledge. He unites the three lingas, Ishta, Prana and Bhava. Finally unites himself in Mahalinga. That's called Samadhi. So Basavana has said something, but I want to ask the questions and you share with us. What are the three things important to become a Veerashaiva or Lingayat? The three things. You can see right there, you in the Basava picture, you can tell them. ಲಿಂಗ ಪೂಜೆ ಲಿಂಗ ಪೂಜೆ ಒಂದು No, you just, discussion. ಗುರು ಲಿಂಗ ಜಂಗಮ. ಗುರು ಲಿಂಗ ಜಂಗಮ. ಗುರು ಲಿಂಗ ಜಂಗಮ. No, they are not. To you become a Veerashaiva, what are the three things required? ವಿಭೂತಿ, ವಿಭೂತಿ, ಇಷ್ಟಲಿಂಗ, ಮಂತ್ರ. ವಿಭೂತಿ ರುದ್ರಾಕ್ಷಿ ಮಂತ್ರ. ರುದ್ರಾಕ್ಷ, ವಿಭೂತಿ, ಇಷ್ಟಲಿಂಗ ಮತ್ತು ಇದು ಜಪ ಅಥವಾ ಓಂ ನಮಃ ಶಿವಾಯ. The three things is ವಿಭೂತಿ ಹಣೆ ಮೇಲಿರಬೇಕು, ಲಿಂಗ ಎದೆ ಮೇಲಿರಬೇಕು, ತುಟಿಯಲ್ಲಿ ಓಂ ನಮಃ ಶಿವಾಯ. Okay, agree? Anything else? No. These are the three important things to become a Shaiva or Veerashaiva. Not Shaiva, Lingayat or Veerashaiva. This is what he says. ಅಡ್ಡ ವಿಭೂತಿ ಇಲ್ಲದವರ ಮುಖ ಹೊಲ್ಲ, ನೋಡಲಾಗದು ಲಿಂಗದೇವನಿಲ್ಲದ ತಾವು ನರವಿಂದ್ಯ, ಹೋಗಲಾಗದು ದೇವಭಕ್ತರಿಲ್ಲದ ದೂರು ಸೈ ಹಾಳು ಕೂಡಲ ಸಂಗಮ ದೇವ. So, in fact, this is to become a Veerashaiva. In one of the vachanas, Basavana's as well as Channabasavana, they were not allowing ಲಿಂಗ ಇಲ್ದವ್ರ ಮನೆಗೆ ಸೇರಿಸ್ತಿರ್ಲಿಲ್ವಂಥವ್ರು. When Allama Prabhu came with Siddharama to see Basavana, they were asked to stand outside. Allama asked why, and he tells that ಲಿಂಗವಿಲ್ಲದವ್ರನ್ನ ಒಳಕ್ಕೆ ಬರೋಂಗಿಲ್ಲ ಅಂತ. Because Siddharama didn't have a linga. So that's how, and he gets the lingo later on and they go in there. So then they also tell, if we worship lingu, we are not supposed to worship any other. So it makes me think many times
one place they say you shouldn't go along with this, another place they say ಇವನಾರವ ಇವ ನಮ್ಮವ ಎನಿಸಯ್ಯ ಅಂತಾರೆ. ದಿಸ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಹೌ ಟು ಸ್ಯಾಟಿಸ್ಫೈ ಮೈ ಸೆಲ್ಫ್ ವಿತ್ ಆನ್ಸರ್ ದಟ್ ಈಸ್ ಅಪ್ರೋಪ್ರಿಯೇಟ್. ವೀರಶೈವದ್ದು ಕಾಯಕವೇ ಕೈಲಾಸ ನಮ್ಮ ಇದು ಅಲ್ಲ. ಯಾ ಅದು ಈಗ ವಿಭೂತಿ ಇಲ್ಲದೆ ಇರೋರು ಬಂದವ್ರು ನೋಡ್ಲಾಗೋದು ಇವೆಲ್ಲ ಹೇಳ್ತಾರೆ. ಬಟ್ ಇವನಾರ ಹೌ ಟು ವಿ ಸ್ಯಾಟಿಸ್ಫೈ ಅವರ್ ಸೆಲ್ಫ್ ಇಫ್ ವಿ ಕೆನಾಟ್ ರಿಜೆಕ್ಟ್ ಎವ್ರಿಬಾಡಿ ವಿ ನೀಡ್ ಪೀಪಲ್. ಬಟ್ ಹೌ ಡು ವಿ ಡೂ ದ್ಯಾಟ್? I have no answer for that. ಅದೇ ಸ್ಪೆಷಲಿ another ಎಲ್ಲರೂ ನಮ್ಮವರೇ ನಮ್ಮದೇ ತಾನೇ. ಅದು ಏನು ಇಲ್ದಲೇ ಇರಲಿ ಅಲ್ಲ, ಅದೇ ಹೇಳ್ತಾ ಇರೋದು ಲಿಂಗ ಕಟ್ಕೊಂಡಿರೋರಿಗೆ ಒಳಗೆ ಬಿಡಬಾರ್ದು ಅಂತ ಒಂದು ತಪ್ಪಾಗ್ತಿತ್ತು ನನ್ನ ಅಭಿಪ್ರಾಯ. ಬಸವಣ್ಣ ಎಲ್ಲರೂ ಬನ್ನಿ ಇನ್ಮೇಲೆ ಲಿಂಗ ಬನ್ನಿ ಅದು ಬಸವಣ್ಣ ಹೇಳಿದ್ರು. ಆಮೇಲೆ ಈ ವಿಭೂತಿ ಹಚ್ಕೋಬೇಕು ಅದೆಲ್ಲ ಮತ್ತೆ ಕಾಯಕವೇ ಕೈಲಾಸ, ಕೆಲಸ ಮಾಡ್ರಿ, ದಟ್ ಈಸ್ ಯುವರ್ ಕೈಲಾಸ. ಸೊ ಭಗವಂತನ ನೆನೆಸ್ಕೊಂಡು ಕೆಲಸ ಮಾಡ್ತಾ ಇರಬೇಕು ಅಂತ. ಅದನ್ನು ವೀರಶೈವ ನಮ್ಮ ಲಿಂಗಾಯತ ಮೂಲ ತತ್ವ. ಅದು ಅದೇನಾಗುತ್ತೆ, ಒಬ್ಬೊಬ್ಬರು ವಿಚಾರ ಒಂದೊಂಥರ ಹೇಳ್ತಾರೆ. ಆವಾಗ ಸೊ ನಮಗೆ ಅದರೊಳಗೆ ಎಲ್ಲರ ಸಾರ ನಾವು ತಗೊಂಡು ಮಾಡ್ತೀವಿ. ನಮಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ದ್ಯಾಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಹಿಯರ್. ನಮ್ಮ ಒಪಿನಿಯನ್ಸ್, ನಮ್ಮ ಅನಿಸಿಕೆಗಳನ್ನ ಇದು ಮಜ್ಜಿಗೆ ಗಡಿಗೆ ಅಂತ ಹೇಳ್ಕೊಂಡು ಅದ್ರೊಳಗೆ ಹಾಕೋದು, ಅದನ್ನೆಲ್ಲರೂ ವಿಮರ್ಶೆ ಮಾಡಿ ಚಿಂತನ ಮಂಥನ ಮಾಡಿ ಅದ್ರೊಳಗೆ ಬರ್ತದಲ್ಲ. ಆಮೇಲೆ ಆವಾಗ 12th ಸೆಂಚುರಿನಲ್ಲಿ ಬಿಕಾಸ್ ವಿ ಆರ್ ನಾಟ್ ಸ್ಕಾಲರ್ಸ್ ಆರ್ ಸಮಥಿಂಗ್, ಸೊ ವಿ ಆರ್ ಆಲ್ ಲರ್ನಿಂಗ್ ಫ್ರಮ್ ಈಚ್ ಅದರ್. ಆಚರಣೆಗೆ ಇನ್ನೊಬ್ರು ತೊಂದರೆ ಆಗಿ ಸಾಕಷ್ಟೇ. ಆಮೇಲೆ ಇನ್ನೊಂದು ಏನಂದ್ರೆ 12th ಸೆಂಚುರಿ ಅಲ್ಲಿ ಮಾಡಿದ್ರು, ಇವಾಗ ಹೆಂಗ್ ಅಪ್ಲೈ ಆಗುತ್ತೆ ಅದು ನೋಡ್ಬೇಕು. ಲೈಫಲ್ಲಿ ಹೆಂಗ್ ಅಪ್ಲೈ ಅದು ನೋಡ್ಕೊ. ಶತಮಾನದಲ್ಲಿ ಹೇಳಿದ್ರು. ಈಗ 21ನೇ ಶತಮಾನದಲ್ಲಿ 21ನೇ ಶತಮಾನ ನಾವು ಇಲ್ಲಿ ಅಮೆರಿಕದಲ್ಲಿ ಇರೋರು, ಇಲ್ಲಿ ಹೆಂಗಾಗುತ್ತೆ ಅಂತ ನಾವು ನೋಡ್ಕೋಬೇಕು. ಸೊ ನೀವು ಶುರು ಮಾಡ್ತೀರಾ ವಚನ ಇವತ್ತು? ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ ಯು ಅಂಕಲ್. ಶರಣು ಶರಣಾರ್ಥಿ. ಸೊ ಮೊದಲನೇ ವಚನ ನಾನು ಓದ್ತೀನಿ, ಅದಾದಮೇಲೆ ಎಲ್ಲರೂ ವಿಮರ್ಶೆ ಮಾಡೋಣ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಸೊ ಇದು ನನ್ನ ಪ್ರಕಾರ ಏನಂದರೆ, ನಮಗೆ ಎಲ್ರಿಗೂ ಈಗ ಕಣ್ಣು, ಕಿವಿ, ಮೂಗು ಇದೆಲ್ಲ ಏನಂದರೆ ಹೊರಗಿನ ಪ್ರಪಂಚಕ್ಕೆ ನಾವು ನಮ್ಮ ದೇಹದಿಂದ ಕನೆಕ್ಟ್ ಆಗೋ ರೀತಿ. ಯಾವುದೇ ಥರದ ಅಟ್ರ್ಯಾಕ್ಷನ್ಸು, ಈಗ ನಾವು ಚೆನ್ನಾಗಿರೋದು ನೋಡೋದಾಗಲಿ, ಒಂದು ಒಳ್ಳೆ ಸುವಾಸನೆ ಹೀರೋದಾಗಲಿ, ಒಂದು ಮನಸ್ಸೊಳಗಿದ್ದ ಚಂಚಲತೆ ಬರೋದಾಗಲಿ, ಇದೆಲ್ಲ ಈ ಅಂಗಗಳಿಂದ. ಸೊ ಎಲ್ಲದನ್ನು ನಾವು ಉಪಯೋಗಿಸಿ ದೇವರಿಗೋಸ್ಕರ ಮುಡುಪಾಗಿಟ್ಟು ಒಂದು ಗುರು ಥರ ನಮ್ಮೆಲ್ಲ ಶಕ್ತಿನ ಅದಕ್ಕೆ ಮೀಸಲಿಟ್ಟು ದೇವರಲ್ಲಿ ನಮ್ಮ ಇದನ್ನೆಲ್ಲ ದೇವರಿಗೆ ಅರ್ಪಿತ ಮಾಡಬೇಕು ಅಂತ ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ ಹೇಳಮ್ಮ. ನನಗೆ ತಿಳಿದಂತೆ ಈ ವಚನ ನಾನು ತಿಳ್ಕೊಂಡಿರೋದು, ವಚನದಲ್ಲಿ ನಾಮಾಮೃತ ತುಂಬಿ, ನಮ್ಮ ಮಾತು ವಚನ ಅಂದರೆ ನಮ್ಮ ಮಾತುಗಳು, ಮಾತಿನಲ್ಲಿ ಪರಮಾತ್ಮನ ಹೆಸರಿರಬೇಕು. ಅಂದರೆ ಹೇಳಿದ್ರಲ್ಲ, ನಾನು ಅನ್ನೋದ್ರ ಬದಲು ಭಗವಂತ ಇದನ್ನು ಮಾಡಿಸಿದ್ದಾನೆ, ಭಗವಂತನ ಪ್ರೇರಣೆಯಿಂದ ನಾನು ಮಾಡ್ತೇನೆ. ಏನೇ ಶುಭ ಕಾರ್ಯ ಮಾಡಿದರು ಅಲ್ವಾ, ಶಿವನ ಪ್ರೇರಣೆಯಿಂದ, ಶಿವ ಕೊಟ್ಟಿದ್ದರಿಂದ. ಈಗ ನಾವೆಲ್ಲ ಏನೇ ಮಾಡ್ತೀವಂದ್ರೆ ನಮಗೆ ಕೊಟ್ಟಿರೋರು ಯಾರು? ಅವನು ತಾನೇ. ಅವನ ಹೆಸರಿನಿಂದ ನಾವು ಮಾಡಬೇಕು. ವಚನದಲ್ಲಿ ನಾಮಾಮೃತ, ಅದು ಅಮೃತ. ಪರಮಾತ್ಮನ ನಾಮ ಅನ್ನೋದೇ ಒಂದು ಅಮೃತ. ಯಾರ್ಯಾರು ಅಮೃತ ಕುಡಿತಾರೆ ಅವರು ದೇವತೆಗಳಾಗ್ತಾರೆ, ಅವರು ಅಮರರಾಗ್ತಾರೆ ಅಲ್ವಾ. ಹಾಗೆ ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ನನ್ನ ಕಣ್ಣುಗಳಲ್ಲಿ ಯಾವಾಗಲೂ ನೀನು ಕಾಣ್ತಿರ್ಬೇಕು
ಬೇರೆ ಯಾವುದೇ ವಸ್ತು, ವ್ಯಕ್ತಿ, ವೈಭವ ಕಾಣಬಾರ್ದು. ಅಂತಹ ಭಕ್ತಿ ಅಂದರೆ ಪರಮಾತ್ಮನ ಮೇಲೆ ಪ್ರೀತಿ. ವ್ಯಕ್ತಿಗಳ ಮೇಲಿಟ್ಟರೆ ಪ್ರೀತಿ ಅನ್ನಿಸ್ಕೊತದೆ, ಒಂದು ವಸ್ತು ಮೇಲಿಟ್ಟರೆ ಲೋಭ ಅನ್ನಿಸ್ಕೊತದೆ, ಮಕ್ಕಳ ಮೇಲಿಟ್ಟರೆ ಮಮತೆ, ಮೋಹ ಅನ್ನಿಸ್ಕೊತದೆ. ಅದೇ ಪರಮಾತ್ಮನ ಮೇಲೆ ಪ್ರೀತಿ ಇಟ್ಟಾಗ ಅದು ಭಕ್ತಿ ಅನ್ನಿಸ್ಕೊತದೆ ಅಲ್ವಾ? ಎಲ್ಲಿ ನಮಗೆ ಪ್ರೀತಿ ಇರ್ತದೆ ಅಲ್ಲಿ ಸಹಜವಾಗಿ ನಮ್ಮ ಕಣ್ಣು ತೆಗೆದ್ರು ಕಣ್ಣು ಮುಚ್ಚಿದ್ರು ಆ ಮೂರ್ತಿ ಕಾಣುತ್ತೆ ನಮಗೆ. ನಿಮ್ಗೆ ಯಾರ ಮೇಲೆ ಪ್ರೀತಿ ಇರ್ತದೆ ನೀವು ಅವ್ರ ಹೆಸರು ಕೇಳಿದರೆ ಸಾಕು, ಅವ್ರ ಧ್ವನಿ ಕೇಳಿದರೆ ಸಾಕು, ಅವ್ರ ಮುಖ ನಿಮ್ಮ ಕಣ್ಣು ಮುಂದೆ ಬರ್ತದೆ. ಹಾಗೆ ನಮ್ಮ ನಯನದಲ್ಲಿ ಆ ಭಗವಂತನ ಮೂರ್ತಿ ತುಂಬಬೇಕು. ಮತ್ತು ಇನ್ನೊಂದು ಮುಂದೆ ಏನಿದೆ, ಕಿವಿಯಲ್ಲಿ ಕಿರುತಿ ತುಂಬಿ. ನಮ್ಮ ಕಿವಿಯಲ್ಲಿ ಯಾರ್ಯಾರ್ದೋ ಮಹಿಮೆ ಕೇಳ್ತೀವಿ, ಅವ್ರಂಗೆ ಇವ್ರಿಂಗೆ, ಅವರಷ್ಟು ಅವರಿಷ್ಟು ಇವರಿಷ್ಟು. ಆದರೆ ಪರಮಾತ್ಮನ ಮಹಿಮೆ, ಪರಮಾತ್ಮನ ಕೀರ್ತಿ, ಆ ಕೀರ್ತನೆ ನಮ್ಮ ಕಿವಿಯಲ್ಲಿ ಮೊಳಗ್ತಿರಬೇಕು. ಕೊನೆಗೆ ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ, ಅಂದರೆ ನಾನು ನಿನ್ನ ಚರಣ ಕಮಲದಲ್ಲಿ, ನಾನು ಅನ್ನೋದು ನಿನ್ನ ಚರಣ ಕಮಲದಲ್ಲಿ ತುಂಬಬೇಕು ಅಂತ ಬಸವಣ್ಣವರ ಒಂದು ಮನೋಭಿಲಾಷೆ ಹೇಳಿದ್ದಾರೆ. ಆ ರೀತಿ ಶಿವನ ಭಕ್ತರು ಆ ರೀತಿ ನಡ್ಕೋಬೇಕು ಅಂತ ಅವರ ಅಭಿಪ್ರಾಯ ಆ ವಚನದಲ್ಲಿ ತಿಳಿಸಿದ್ದಾರೆ ಅಂತ ನನಗನ್ಸುತ್ತೆ. ಎಕ್ಸ್ಟ್ರಾ ಏನಿಲ್ಲ, ಅಮ್ಮ ಎಲ್ಲ ಕವರ್ ಮಾಡಿಬಿಟ್ರು. ಎಲ್ಲ ಇದು ಸೇಮ್, ಅದೇ ಸೇಮ್ ಎಲ್ಲ ಅದೇ ಅಮ್ಮ ಕವರ್ ಮಾಡಿದ್ರು ಎಲ್ಲ. ಸೊ ಇನ್ನು ವಚನದಲ್ಲಿ ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬಿ, ಅದೇ ಕಿವಿಯಲ್ಲಿ ಅಂದರೆ ಯಾವಾಗಲೂ ನಾವು ಅದು ಇದು ಏನೇನೋ ಕೇಳ್ತಾ ಇರ್ತೀವಲ್ಲ. ಸೊ ಅದೆಲ್ಲ ಬಿಟ್ಟು ಎಷ್ಟೊಂದು ಸತಿ ಭಜನೆ ಕೇಳಿದ್ರೆ, ದೇವ್ರ ನಾಮ ಕೇಳಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಿಕಾಸ್ ಕಿವಿ ಅಲ್ಲಿಂದ ಡೈರೆಕ್ಟ್ಲಿ ಕನೆಕ್ಟ್ಸ್ ಟು ಯುವರ್ ಹಾರ್ಟ್. ಸೊ ಏನೇನು ಕೇಳ್ತೀವೋ ಅದು ಪರಿಣಾಮ ಆಗ್ತಾ ಹೋಗುತ್ತೆ ನಮ್ಮ ಮೇಲೆ. ಸೊ ಏನೇನು ಕೇಳ್ತೀವಿ ಅದು ಹುಷಾರಾಗಿ ಕೇಳಬೇಕು, ಏನೇನು ನೋಡ್ತೀವಿ ಅದನ್ನು ಹುಷಾರಾಗಿ ನೋಡಬೇಕು. ಅದು ಇಟ್ಸ್ ಲೈಕ್ ದೇ ಆಲ್ ಎಂಟರ್ ಇನ್ ಟು ಅವರ್ ವರ್ಲ್ಡ್, ಇನ್ನರ್ ವರ್ಲ್ಡ್, ಆ್ಯಂಡ್ ದೇ ಇಂಪ್ಯಾಕ್ಟ್ ಅಸ್ ವೆದರ್ ವಿ ನೋ ಇಟ್ ಆರ್ ನಾಟ್, ಇಟ್ ವಿಲ್ ಇಂಪ್ಯಾಕ್ಟ್ ಅಸ್. ಸೊ ನೋಡೋದು, ಕೇಳೋದು, ಮಾತಾಡೋದು ಎಲ್ಲ ಫಿಲ್ಟರ್ ಇರಬೇಕು, ಎಲ್ಲದಕ್ಕೂ ಒಂದು ಫಿಲ್ಟರ್ ಇರಬೇಕು, ನನ್ನ ಅಭಿಪ್ರಾಯ. ನನ್ನ ಪ್ರಕಾರ ದಿವಸ ಅಂದರೆ ದೆರ್ ವಿಲ್ ಬಿ ಲಾಟ್ ಆಫ್ ಡಿಸ್ಟ್ರಾಕ್ಷನ್ ಫ್ರಮ್ ದ ಔಟ್ಸೈಡ್, ಅಂದರೆ ನಮ್ಮ ಮೇಲೆ ಆಗ್ತಾ ಇರುತ್ತೆ. ಆದರೂ ನಮ್ಮ ಆತ್ಮಸಾಕ್ಷಿ, ನಮ್ಮ ಮನಸ್ಸಾಕ್ಷಿ ತಕ್ಕಂಗೆ ನಾವಿದ್ದು ಇರಬೇಕು ಅಂತ ಅನ್ಕೊಂಡು. ನನಗೆ ಆಂಟಿ ಹೇಳಿದ್ದು ತುಂಬ ಕರೆಕ್ಟ್ ಅನಿಸ್ತು. ಅದು ಈಗಿನ ಜನ್ರೇಷನಲ್ಲಿ ಎಷ್ಟು ಡಿಸ್ಟ್ರಾಕ್ಷನ್ಸ್ ವಿ ಗೋ ಥ್ರೂ ಅಲ್ಲ, ಅದರನ್ನೆಲ್ಲ ಸ್ವಲ್ಪ ನಮ್ಮ ಮೇಲೆ ನಮಗೆ ಸ್ಥಿಮಿತ ತೊಗೊಂಡು ಒಂದು ಒಳ್ಳೆ ಇಂಟೆನ್ಷನ್ ನೋಡೋದು, ಕೇಳೋದು, ಮಾತಾಡೋದು, ಐ ಥಿಂಕ್ ಇಟ್ಸ್ ವೆರಿ, ಈಗಿನ ಕಾಲಕ್ಕೆ ಇಟ್ಸ್ ವೆರಿ ಅಪ್ರಾಪ್ರಿಯೇಟ್ ಅಂತ ನನ್ನ ಮನಸ್ಸಿಗೆ. ಅದೇ ಎಲ್ಲರೂ ಹೇಳ್ದಂಗೆ ನನ್ನ ಪ್ರಕಾರ ಇವಾಗೆಲ್ಲ ತುಂಬ ಡಿಸ್ಟ್ರಾಕ್ಷನ್. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ತೀವಿ, ವಾಟ್ಸಪ್ ನೋಡ್ತೀವಿ, ಏನೇನೋ ಮೆಸೇಜ್ ನೋಡ್ತೀವಿ, ನ್ಯೂಸ್ ಕೇಳ್ತೀವಿ, ಅದೇ ಮಾಡ್ತೀವಿ. ಕರೆಂಟ್ ಪ್ರಕಾರ ವಚನದಲ್ಲಿ, ಮಾತಿನಲ್ಲಿ ದೇವ್ರ ನಾಮ ಇರಬೇಕು, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ ನಾವು. ಸೊ ಅಂದರೆ ಅಕಾರ್ಡಿಂಗ್ ಟು ಟುಡೇಸ್ ಥಿಂಗ್, ಸೊ ದೇವ್ರದ್ದು ನಾಮ ಮಾಡಬೇಕು. ಅಂಕಲ್ ಹೇಳ್ದಂಗೆ ಇಷ್ಟಲಿಂಗ ಬಸವಣ್ಣಂದು ಮಾಡಬೇಕು, ಪೀಸ್ ಸಿಗುತ್ತೆ ನಮಗೆ, ಒಂದು ಶಕ್ತಿ ಸಿಗ್ತದೆ ನಮಗೆ. ಸೊ ದೆನ್ ಹಾಡು ಕೇಳೋದು, ವಚನ ಕೇಳೋದು, ಅದು ಮಾಡಬೇಕು ಇವಾಗ. ಅದು ಮಾಡಿದರೆ ನಮಗೂ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಮುಂದೆ ಬೆಳಗ್ಗೆ ಒಂದು ಸ್ವಲ್ಪ ಧ್ಯಾನ ಮಾಡಿ ಎಲ್ಲ ಮಾಡಿದರೆ ಹೋಲ್ ಡೇ ಯು ಫೀಲ್ ಗುಡ್. ಸೊ ಸಮಯ ಎಲ್ಲ ಮಾಡಿದರೆ ಹೌದು 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 ಹಾಂ ಹೌದು. ಸೊ ಹೌದು ಹೌದು ಹೌದು. ನಾನು ಆಮೇಲೆ ಮಾತಾಡ್ತೀನಿ, ನಾನು ಸ್ವಲ್ಪ ಬೇರೆ ಥರ ಹೇಳ್ತೀನಿ. ಸೊ ನೀವು ಮಾತಾಡಿ ಹೌದಾ? ನಂದು ಒಂದು ಸ್ವಲ್ಪ ಡಿಫ್ರೆಂಟ್ ವಿಚಾರ. ಅಂದರೆ ಅದೇ ಇವ್ರು ಹೇಳಿದ್ದೆಲ್ಲ ಸರಿ ಇದೆ.
ಈ ದೇವರನ್ನ ಪೂಜೆ ಮಾಡಬೇಕು, ಬೆಳಗ್ಗೆಯಿಂದ ಸಾಯಂಕಾಲ ಪೂಜೆ ಮಾಡಬೇಕು, ನಾಮಾಮೃತ ಎಲ್ಲ ಕೇಳ್ತಾರೆ. ಅಲ್ಲಲ್ಲ ಅಂದರೆ ಈಗ ಹೌದೌದು ಹೌದು ಸಂಸಾರ ಪರಿವಾರ ಎಲ್ಲ ಸಂಪಾಲನೆ ಮಾಡಬೇಕು. ಇಡೀ ಸಮಾಜ ನಿಂತಿರೋದು ಗೃಹಸ್ಥಿಗಳ ಮೇಲೆ, ಸನ್ಯಾಸಿಗಳ ಮೇಲೆ ನಿಂತಿಲ್ಲ. ಯಾಕಂದರೆ ಆ ಸನ್ಯಾಸಿಗಳನ್ನ ಸಾಕೋರು ಗೃಹಸ್ಥಿಗಳೇ ಹೌದು ಅಲ್ವಾ? ಹಾಗಾಗಿ ಗೃಹಸ್ಥಿಗಳ ಮೇಲೇ ಈ ಪ್ರಪಂಚ ನಿಂತಿರೋದು. ಕರೆಕ್ಟ್. ಸ್ವಲ್ಪ ಸಮಯ ಅಷ್ಟು ಮಾಡಿದರೆ ಅದೆಲ್ಲ ಸಮಯ ಕರ್ಮಯೋಗ ಮಾಡೋದು. ಅದು ಸರಿನಾ? ಅದು ಹೌದು. ಅದೇ ಯಾಕೆಂದರೆ ಈಗ ಮೊದಲು ಈಗ ವಚನಗಳು ಎಲ್ಲ ಬರೆದಾಗ ಅವಾಗಿಂದು ಪಾಪ್ಯುಲೇಷನ್ನು, ಅವಾಗಿಂದ ಕೆಲಸ ಅದನ್ನೆಲ್ಲ ನೋಡಿದ್ರೆ, ಅಂದರೆ ಈಗ ಅವ್ರವ್ರ ದಿನಚರಿ ಮಾಡ್ಕೊಳ್ಳೋದು, ಓಕೆ ಅವ್ರು ದುಡ್ದಿದ್ದವ್ರು ಮಾಡ್ಕೊಳ್ಳೋದು ಅಲ್ಲಿಗೆ ನಡೀತಾ ಇತ್ತು. ಆಮೇಲೆ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಈ ಕೆಲಸಗಳು ಬೇರೆ ಬೇರೆ ಥರದ ಕೆಲಸಗಳು ಬೇಕೇ ಬೇಕು. ಎಕಾನಮಿ ಇಂಪ್ರೂವ್ ಆಗಬೇಕು, ಅವರೆಲ್ಲರಿಗೂ ಫುಡ್ ಕೊಡಬೇಕು, ಎಲ್ಲರೂ ಅವ್ರವ್ರದ್ದು ಬೆಳೆದು ಅವ್ರವ್ರೇ ತಿನ್ಕೊಂಡು ಹೋದರೆ ಓಕೆ. ಸೊ ಐದರ್ ಲ್ಯಾಂಡ್ ಇರಲ್ಲ, ಬೇರೆ ಇರಲ್ಲ. ಓಕೆ. ಸೊ ಈಗ ಆಗಿರೋದು ಈಗೆಲ್ಲರೂ ಬೇರೆ ಬೇರೆ ಥರ ಕೆಲಸ ಮಾಡ್ತಾ ಇರೋದ್ರಿಂದ ಎಷ್ಟು ಜನಕ್ಕೆ ಏನು ಟೈಮ್ ಇದೆ, ಸೊ ಯಾವ ಥರ ವಿಚಾರ ಮಾಡಬೇಕು ಆಮೇಲೆ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ. ಸೊ ಅದರ ಇದ್ದಿದ್ರಲ್ಲೇ ಒಂದು ಒಂದು 5 ಮಿನಿಟ್ಸು ಅಥವಾ 10 ಮಿನಿಟ್ಸು ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋದು ಮಾಡ್ತೀವಿ. ಬಟ್ ಅಷ್ಟೇ ಮಾಡಿದ್ರೆ ಸಾಕಾ, ಅಥವಾ ನಮ್ಮದು ಈಗ ರಿಟೈರ್ಮೆಂಟ್ ಏಜ್ ಬಂದಾಗ ಆಮೇಲೆ ಜಾಸ್ತಿ ಅದ್ರ ಕಡೆ ಹೋಗಬೇಕಾ ಅಲ್ವಾ? ಯಾಕೆಂದರೆ ಒಂದೇನಾಗುತ್ತೆ, ಈಗ ನಾವು ಸಂಸಾರಸ್ಥರು ಎಲ್ಲ ಆದಮೇಲೆ ಈಗ ಮಕ್ಳಿಗೆ ಎಜುಕೇಷನ್ ಬೇಕು. ಅವ್ರದ್ದು ಎಜುಕೇಷನ್ ಅಂದರೆ ಒಂದು ಅವ್ರ ಪಾಡಿಗೆ ಅವ್ರು ಏನು ಓದ್ಕೊಂಡು ಹೋಗ್ತಾರೆ ಅಂತ ಬಿಡೋದಕ್ಕೂ ಮನಸ್ಸು ಬರೋಲ್ಲ. ಓಕೆ. ಇಲ್ಲ ಅವ್ರಿಗೆ ಎಜುಕೇಷನ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರೆಲ್ಲರಿಗೂ ಓಕೆ ನಾವು ಸೇವಿಂಗ್ ಮಾಡಬೇಕು ಅಂತಿರುತ್ತೆ. ಸೇವಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಓಕೆ ಸೊ ನಾವೆಲ್ಲ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಲ್ಲಿಂದ ಕಡಿಮೆ ಬರ್ತಾ ಇದೆ, ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು. ಇದು ಆಸೆ ಅನ್ಬೇಕೋ ದುರಾಸೆ ಅನ್ಬೇಕೋ ಅದೇನು ಅನ್ಬೇಕು ಗೊತ್ತಾಗಲ್ಲ ಅಲ್ವಾ? ಈಗ ಅದೆಲ್ಲ ಬಂದಮೇಲೆ ಇಲ್ಲ ಅವ್ರಿಗೇನು ಬೇಡ, ಆಯಿತು ದುಡ್ಡು ಬಂತು, ಓಕೆ ನಾನು ರಿಟೈರ್ಮೆಂಟ್ ತೊಗೋಬೇಕಾ ಈಗ, ಅಥವಾ ಇನ್ನೂ ನನಗೆ ಬೇಕಾ, ಅಥವಾ ಈಗ ಇದನ್ನೆಲ್ಲ ದಾನ ಮಾಡಬೇಕಾ ಅಲ್ವಾ? ಸೊ ಈಗ ದಾನ ಮಾಡಿದ್ರೆ ಆಮೇಲೆ ಏನು ಅನ್ನೋದೊಂದು ವಿಚಾರ ಬರುತ್ತೆ. ಸೊ ಹಂಗಾಗಿ ಇದು ಅದೇ ಅಂಕಲ್ ಹೇಳ್ತಾ ಇದ್ರಲ್ಲ, ಎಷ್ಟು ನಮಗೆ ಆಸೆ ಕಡಿಮೆ ಮಾಡ್ಕೊಳ್ಳೋದಕ್ಕಾಗುತ್ತೋ ಮಾಡ್ಕೋಬೇಕು, ಬಟ್ ಯಾವುದು ಲಿಮಿಟ್ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ. ಈಗ ನನಗೆ 1 ಮಿಲಿಯನ್ ಈಗ 1 ಮಿಲಿಯನ್ ಅಷ್ಟೇ ಸಾಕು, 2 ಮಿಲಿಯನ್ ಅಷ್ಟೇ ಸಾಕು. ಹೌದಾ? ಅಲ್ಲೇ ಇರೋದು, ಅದನ್ನೇ ಇರೋದು. ಯಾಕೆಂದರೆ ಅದು ಪೀರ್ ಪ್ರೆಷರ್ ಅಂತಾರಲ್ಲ. ಈಗ ಮಕ್ಕಳಿಗೆ ಓಕೆ ಅವರು ಪಾರ್ಟಿ ಕೊಡ್ತಾ ಇದ್ದಾರೆ, ನಾನು ಪಾರ್ಟಿ ಕೊಡಬೇಕು. ಇಲ್ಲ ಅವರು 3 ಬೆಡ್ರೂಮ್ ಮನೆ ತೊಗೊಂಡಿದ್ದಾರೆ, ನಾನು 4 ಬೆಡ್ರೂಮ್ ಮನೆ ತೊಗೋಬೇಕು. ಅಥವಾ ನಾನು ಈ ಕಾರ್ ತೊಗೊಂಡಿದ್ದೀನಿ, ನಾನು ಈ ಕಾರ್ ತೊಗೊಳ್ಬೇಕು. ಓಕೆ. ಸೊ ಅವರು ಸ್ಕೂಲಿಗೆ ಡ್ರಾಪ್ ಮಾಡಬೇಕು. ಅಥವಾ ಈಗ ಮಕ್ಕಳಿಗೋಸ್ಕರ ನಾವು ಮಾಡಬೇಕಾಗತ್ತೋ, ಅಥವಾ ನಮ್ಮ ಸಮಾಜಕ್ಕೆ ನಾವು ಮಾಡೋದಕ್ಕೆ ಹೋದ್ರೂ ಅವ್ರದ್ದು ಏನೋ ಈಗೋ ಪ್ಲಸ್ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವ್ರಿಗೆ ಬಿಲ್ಡ್ ಮಾಡಬಾರ್ದು. ಅಂದರೆ ದೆನ್ ಯು ಹ್ಯಾವ್ ಟು ಚೇಂಜ್ ಯುವರ್ ಲೈಫ್. ಓಕೆ. ಸೊ ಅದು ಒಂದು ಸ್ವಲ್ಪ ಆ್ಯಕ್ಚುಲಿ ಈ ಕರೆಂಟ್ ಸಿಚುವೇಶನ್ ನಾನು ಹೇಳ್ತಾ ಇರೋದು. ಸೊ ಅವಾಗ ಚೇಂಜ್ ಆಗುತ್ತೆ. ಸೊ ವಿ ವಾಂಟ್ ಟು ಲೀವ್ ಇನ್ ಅ ಸರ್ಟನ್ ವೇ, ಬಟ್ ಸಿಚುವೇಶನ್ ಫೋರ್ಸಸ್ ಟು ಲೀವ್ ಇನ್ ಅಂದರೆ ಒಂಥರ ಡಿಫ್ರೆಂಟ್ ವೇಗೆ ನಾವು ವಿ ಆರ್ ಫೋರ್ಸ್ ಟು ಡೂ ಇಟ್ ವೆದರ್ ವಿ ಲೈಕ್ ಇಟ್ ಆರ್ ನಾಟ್. ಸಾಕು ಅನ್ನೋದು ಹೊಟ್ಟೆ ಮಾತ್ರ. ಒಂದೇ ಸಾಕು, ಬೇರೆದೆಲ್ಲ ಎಷ್ಟಾದರೂ ಸಾಕು. ಹೌದು. Going to work, taking care of your children, make sure they have a good education, that is kayaka. You're doing what you're supposed to do. Correct. That's not, ಇದಲ್ಲ ಅದು. ಅಲ್ಲ ಅಂತ ಅವ್ರು ಹೇಳೋದು ಇನ್ನೂ ಸ್ವಲ್ಪ ಬೇಕು ಅಂತ ಜಾಸ್ತಿ ಎಲ್ಲ ಮಾಡ್ತೀವಲ್ಲ ನಾವು. ಹೌದು. ನೀವು ಹೇಳೋದು ಇನ್ವೆಸ್ಟ್ ಮಾಡೋದು ಆ ಥರನ? ಅಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲ, ಇನ್ವೆಸ್ಟ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಂದು ರಿಟೈರ್ಮೆಂಟ್ ಈಗ ನಂದು ಅಲ್ಲ ಯಾಕೆಂದರೆ ಈಗ ಮೊದಲೆಲ್ಲ ಹೆಲ್ತಿಂದು ಎಷ್ಟು ಜೀವನ ಮಾಡ್ತಾಯಿದ್ರು ಗೊತ್ತಿಲ್ಲ. ಅವಾಗಿಂದೆಲ್ಲ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮೋಸ್ಟ್ಲಿ 55 ವರ್ಷ 60 ವರ್ಷ ಇದ್ರೂ ಇರ್ಬೋದು. ಓಕೆ. ಈಗ ನಮ್ದಾಗಲೇ 90 ವರ್ಷಕ್ಕೆ ಬಂದೋಗಿದೆ. ಆಯಿತಾ? ಈಗ ನಮಗೆ 90 ವರ್ಷ ಆಗ್ತಂಗೆ ಮಕ್ಕಳು ಅವರೆಲ್ಲ ಹೋಗ್ತಾರೆ ಅಂದರೆ ಅವ್ರು ನೋಡ್ಕೊಳ್ತಾರೋ ಇಲ್ವಾ, ನಾವು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ನಾವು ದುಡ್ಡು ಇಟ್ಕೋಬೇಕು. ಅವು ಎಷ್ಟು ದುಡ್ಡು ಇಟ್ಕೋಬೇಕೋ ಗೊತ್ತಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಇನ್ಶೂರೆನ್ಸ್ ಬೈ ಮಾಡು, ಮನೆ ಇದೆ ಅದಕ್ಕೊಂದು ಇನ್ಶೂರೆನ್ಸ್ ತಗೋ, ಆಟೋ ಇದೆ ಅದಕ್ಕೊಂದು ಇನ್ಶೂರೆನ್ಸ್ ತಗೋ, ನಿನ್ನ ಲೈಫಿಗೆ ಒಂದು ಇನ್ಶೂರೆನ್ಸ್ ತಗೋ. ಬರೀ I know. ಅದಕ್ಕೆ ಲಿಮಿಟ್ ಇಲ್ಲಲ್ಲ. 1 ಮಿಲಿಯನ್ ಇನ್ಶೂರೆನ್ಸ್, 10 ಮಿಲಿಯನ್ ಇನ್ಶೂರೆನ್ಸ್.
ಅದೇ ಯಾಕೆಂದರೆ ಈಗ ನಾವು ಸಣ್ಣ ಕಾರಲ್ಲೂ ಹೋಗ್ಬೋದು, ಒಂದು ಸ್ವಲ್ಪ ದೊಡ್ಡ ಕಾರ್ ತೊಗೊಂಡು ಆರಾಮಾಗಿ ಹೋಗ್ಬೋದು ಅಲ್ವಾ? ಆಯಿತಾ? ಸೊ ಇನ್ನೊಂದು ಸ್ವಲ್ಪ ಎಕ್ಸಾಕ್ಟ್ಲಿ ಹಂಗೆ. ಸೊ ಅದನ್ನು ನೇಚರು ಒಬ್ಬೊಬ್ರದ್ದು ಒಂಥರ ಚೇಂಜ್ ಆಗುತ್ತೆ. ಈಗ ನಾನು ನಿಮಗೆ ಕೇಳಿದ್ರೆ ನೀವು ಒಂಥರ ಹೇಳ್ತೀರಾ, ನನಗೆ ಕೇಳಿದ್ರೆ ನಾನು ಒಂಥರ ಹೇಳ್ತೀನಿ. ನನಗೆ ಕಂಫರ್ಟಬಲ್ ಏನೋ ಅದು. ಈಗ ನನಗೆ ಹೊಂಡಾ ವರ್ಕ್ ಆಗುತ್ತೆ, ಆ ಮಕ್ಳಿಗೆ ಇಲ್ಲ ಮರ್ಸಿಡಿಸ್ ಬೆಂಜ್ ಬೇಕು, BMW ಬೇಕು, ಅದೇ ಬೇಕು. ನನಗೇನು ನನಗೆ ಒಂದು ಪ್ಲೇಸ್ನ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗಿ ಒಂದು ಕಾರ್ ಬೇಕು ಅಷ್ಟೇ, ಆಯಿತಾ? ಅವರಿಗೇನೋ ಲಕ್ಸುರಿ ಬೇಕು. ಓಕೆ, ಸೊ ಅದನ್ನು ಹೆಂಗೆ ಅಂತ ಇದು ಮಾಡ್ತೀರಾ? ಅವರು ಬೇರೆಯವ್ರಿಗೆ ನೋಡ್ತಾರೆ, ಅವ್ರು ಅಷ್ಟು ಆರಾಮಾಗಿ ಹೋಗ್ತಾರೆ ಅಂತ. ಅದನ್ನು ಸಿಕ್ತಿದ್ದಂಗೆ ನಾನು ಹೇಳೋದು ನಿಮಗೆ ಇನ್ನೊಂದು ಬೇಕು ಅನಿಸುತ್ತೆ, ಆಯಿತಾ? ಸೊ ಅದಕ್ಕೆ ಲಿಮಿಟ್ ಇಲ್ಲ. ಸೊ ಎಷ್ಟಿರುತ್ತೋ ಅಷ್ಟರಲ್ಲಿ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ನಂದಿದು ಅಂತ ನನ್ನ ಪ್ರಕಾರ. ಇಫ್ ಯು ಕ್ಯಾನ್ ಅಫೋರ್ಡ್ ತಗೊಳ್ರಿ. ದುರಾಸೆ ಪಟ್ಟು ಮತ್ತು ಕೆಟ್ಟ ಕೆಲಸ ಮಾಡಿ ದುಡ್ಡು ಗಳಿಸಬಾರ್ದು ಅಂತ ದಟ್ ಇಸ್ ದ ಮೇನ್ ಥಿಂಗ್. ಶಾರ್ಟ್ ಮಾಡಿ ಕಾಚಬೇಕು, ಕೆಟ್ಟ ಕೆಲಸ ಮಾಡಿ ಹಣ ಸಂಪಾದಿಸ್ಬಾರ್ದು. ಆಮೇಲೆ ಯಾವಾಗಲೂ ನಾವೆಷ್ಟಿರುತ್ತೋ ಅದ್ರಲ್ಲಿ ತೃಪ್ತಿ ಪಡೋದು ಕಲಿಬೇಕು. ಯಾಕಂದರೆ ಈಗ ಎಷ್ಟು ಜನ ನೋಡ್ತೀನಲ್ಲ, ಓ ನಾವು ರಿಚ್ ಅಂತ ನಾನು ರಿಚ್ ಅನ್ಕೊಂತ, ಅದು ಇರಲಿ ಬಿಡಲಿ ಅಲ್ಲ ನಮ್ಮ ತೃಪ್ತಿ. ನೀವು ಹೇಳಿದಾಗೆ ಮರ್ಸಿಡೀಸ್ ಬೇಕಾ? ಇಫ್ ಯು ಕ್ಯಾನ್ ಅಫೋರ್ಡ್ ಮರ್ಸಿಡೀಸ್ ವಿತ್ ರೈಟ್ ವೇ ಆಫ್ ಅರ್ನಿಂಗ್, ಆಫ್ ಕೋರ್ಸ್ ಗೋ ಹೆಡ್. ದಟ್ ಇಸ್ ವಾಟ್ ಐ ಫೀಲ್. ನಾನು ಅನ್ನೋ ಅಹಂ. ಗುಡ್. ನಾನು ಅದೇ ಕರೆಂಟ್ ಶಿಕ್ಷಣ. ಈಗ 2ನೇ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ಸೊ ಎಲ್ಲರೂ ಕೇಳಿರ್ತೀರ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಸೊ ಮಾತೇ ಮುಖ್ಯ ಎಲ್ಲದರಲ್ಲೂ. ಮಾತೆ ವಿ ಬೀಯಿಂಗ್ ಹ್ಯೂಮನ್ ಬೀಯಿಂಗ್ಸ್, ವಿ ಕಮ್ಯುನಿಕೇಟ್, ರೈಟ್? ವಿ ಹ್ಯಾವ್ ದ್ಯಾಟ್ ಸ್ಕಿಲ್. ಬೇರೆ ಯಾವ ಎನಿಮಲ್ಸ್ಗೂ ಮಾತಾಡೋ ಶಕ್ತಿ ಇಲ್ಲ, ನಮಗೊಬ್ಬರಿಗೆ ಇರೋದು. ಸೊ ಇಲ್ಲಿ ಬಸವಣ್ಣವ್ರು ಏನು ಹೇಳ್ತಾರಂದ್ರೆ, ಮಾತು ಮುತ್ತಿನ ಥರ ಇರಬೇಕು. ಮುತ್ತು ಹೆಂಗೆ ಇಟ್ಸ್ ಸೋ ಪ್ರೆಷಸ್, ಎಲಿಗಂಟ್. ಸೊ ಅದು ಮುತ್ತು ಪರ್ಲ್ ಫಾರ್ಮ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳತ್ತೆ? ಒಂದು ಕಪ್ಪೆ ಚಿಪ್ಪು ಒಳಗೆ ಅದು ಫಾರ್ಮ್ ಆಗ್ಬೇಕಂದ್ರೆ ಎಷ್ಟು ಟೈಮ್ ತೊಗೊಳ್ತದೆ. ಹಾಗೆ ನಾವು ಇಟ್ ಟೇಕ್ಸ್ ಟೈಮ್ ಟು ಫಾರ್ಮ್, ರೈಟ್? ಪರ್ಲ್ ಟೇಕ್ಸ್ ಟೈಮ್. ಸೊ ಅದೇ ಥರ ನಾವು ಏನಂದರೆ ಮಾತಾಡೋವಾಗ ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿ ಮಾತಾಡ್ಬೇಕು. ಈಗ ಏನು ಮಾಡ್ತೇವೆ ಅಂದ್ರೆ ನಾವು ವಿ ರಿಯಾಕ್ಟ್, ವಿ ಡೋಂಟ್ ರೆಸ್ಪಾಂಡ್, ರೈಟ್? ಸೊ ಈಗ ನಾನು ಐ ಆಮ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ನಾನು ಯಾವಾಗಲೂ ಏನಾರು ಇದ್ರೆ ಅದು ರಿಯಾಕ್ಟ್ ಮಾಡಿಬಿಡ್ತೇನೆ. ರಿಯಾಕ್ಟ್ ಮಾಡಿದರೆ ಅದರ್ ಪರ್ಸನ್ನಿಗೆ ಹರ್ಟ್ ಆಗ್ಬೋದು, ಇಲ್ಲ ಅವ್ರಿಗೆ ಬೇಜಾರಾಗ್ಬೋದು. ಸೊ ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ಟಾಕ್, ರೈಟ್? ಸೊ ವಿ ಹ್ಯಾವ್ ಟು ಲರ್ನ್ ಟು ರೆಸ್ಪಾಂಡ್. ಈಗ ಅದೇ ನಾವು ಒಂದು ಟೋನ್ ಒಳಗೆ ಮಾತಾಡ್ತಿರ್ತಾವಲ್ಲ ನಾವು. ಈಗ ನಮ್ಮ ಮಕ್ಕಳಿಗೆ ಆಗಲಿ ಗಂಡಂದ್ರಿಗಾಗಲಿ ಅದು ಮಾಡು ಇದು ಮಾಡಂದ್ರೆ ಮಾಡಲ್ಲ ಅವರು. ಅದೇ ಪ್ರೀತಿಯಿಂದ ಓ ಪ್ಲೀಸ್ ಮಾಡು ಅಂದ್ರೆ ಎಲ್ಲ ಕೆಲಸನೂ ಮಾಡ್ತಾರೆ. ಸೊ ವಿ ಹ್ಯಾವ್ ಟು ಸೆಟ್ ದಟ್ ಟೋನ್. ನಾವು ಅಂದರೆ ಮಾತಾಡೋವಾಗೂ ಭಾಳ ಮೃದುವಾಗಿ ಸಾಫ್ಟ್ ಸ್ಪೋಕನ್ ಇರಬೇಕು, ಆ ಥರ. ಆಮೇಲೆ ನಾವು ಮಾತಾಡೋವಾಗ ಸಾಫ್ಟಾಗಿ, ಗ್ರೇಸ್ಫುಲ್ಲಾಗಿ, ಕೈಂಡ್ನೆಸ್ ಇರಬೇಕು ನಮ್ಮ ಮಾತೊಳಗೆ. ಬೇರೆಯವ್ರಿಗೆ ನೋವು ಆಗ್ದಂಗೆ ಮಾತಾಡಬೇಕು. ಆಮೇಲೆ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂತ ಹೇಳ್ತಾರೆ. ಮಾಣಿಕ್ಯ ಹೇಗೆ ಹೊಳೆಯುತ್ತೋ ಹಾಗೆ ನಮ್ಮ ಮಾತುಗಳು ಮಾತೊಳಗೆ ವಿಸ್ಡಮ್ ಇರಬೇಕು, ಅಂದರೆ ಜ್ಞಾನದ ಪ್ರಕಾಶ ಇರಬೇಕು. ಅದನ್ನು ಕಂಪೇರ್ ಮಾಡಿ ಅವರು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಅಂದರೆ ಟ್ರುತ್ ಇರಬೇಕು, ಆಮೇಲೆ ಜ್ಞಾನ ಇರಬೇಕು. ಮಾತಾಡುವಾಗ ತೋಲ್ ಮೂಲ್ಕೆ ಬೋಲೋ ಅಂತಾರಲ್ಲ, ಮಾತಲ್ಲಿ ತೂಕ ಇರಬೇಕು, ವ್ಯರ್ಥ ಮಾತಾಡಬಾರ್ದು ಅಂತ. ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು. ಸ್ಫಟಿಕ ಅಂದರೆ ಕ್ರಿಸ್ಟಲ್ ಈಸ್ ಟ್ರಾನ್ಸ್ಪರೆಂಟ್. ಸೊ ನಮ್ಮ ಮಾತೊಳಗೆ ಆನೆಸ್ಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ನಾವು ಅಂತರಂಗದೊಳಗೆ ಒಂದು ಮಾತಾಡಿ ಬಹಿರಂಗದೊಳಗೆ ಒಂದು ಮಾತಾಡಬಾರ್ದು. ನಾವೇನಂದ್ರೆ ಯಾರನ್ನಾರು ಪ್ಲೀಸ್ ಮಾಡೋಕ್ಕೆ ಸ್ವೀಟ್ ಟಾಕ್ ಮಾಡಿ ಹಿಂದೆ ಬೈಯೋದು ಆ ಥರ ಮಾಡಬಾರ್ದು. ಸೊ ಅದಕ್ಕೆ ನೋ ಹಿಡನ್ ಮೀನಿಂಗ್ ಆರ್ ನೋ ಹಿಡನ್ ಮೋಟಿವ್ ಇರಬಾರ್ದು. ಸೊ ವಿ ಹ್ಯಾವ್ ಟು ಬಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಆನೆಸ್ಟ್ ವೈಲ್ ಟಾಕಿಂಗ್ ಟು ಅದರ್ಸ್. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಲಿಂಗ ಅಂದರೆ ನಾವು ದೇವರು, ಒಂದು ಎನರ್ಜಿ ಅಂತ ನಾವು ಕನ್ಸಿಡರ್ ಮಾಡ್ತೇವಲ್ಲ. ಸೊ ಈಗ ಎಲ್ಲರೊಳಗೂ ದೇವ್ರು ಇರ್ತಾನೆ. ಈಗ ನಾನು ಇವಳ ಹತ್ರ ಹೇಮಾತ್ರ ಮಾತಾಡಕ್ತೀನಿ ಅಂದ್ರೆ ನಾನು
ಅವಳೊಳಗೂ ದೇವ್ರಿದ್ದಾನೆ. ಸೊ ಅದನ್ನು ತಿಳ್ಕೊಂಡು ನಾನು ಮಾತಾಡ್ಬೇಕು. ಐ ಶುಡ್ ನಾಟ್ ಹರ್ಟ್ ಹರ್ ಫೀಲಿಂಗ್ಸ್, ಐ ಶುಡ್ ನಾಟ್ ಹರ್ಟ್ ಹರ್. ಸೊ ಅವಾಗ ಏನಂದ್ರೆ ಇಫ್ ಶೀ ಲೈಕ್ಸ್ ವಾಟ್ ಐ ಆಮ್ ಟಾಕಿಂಗ್ ಅಂದ್ರೆ ದೇವ್ರಿಗೂ ಇಷ್ಟ ಆಯಿತು ಅನ್ನೋ ಥರ. ಸೊ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ಸೊ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ಎಂತೊಲಿವನಯ್ಯ, ಅಂದರೆ ನಾವು ನುಡಿದಂತೆ ನಡಿಬೇಕು, ವಾಕ್ ದ ಟಾಕ್ ಅಂತಾರಲ್ಲ. ಸೊ ಬೇರೆಯವ್ರಿಗೆ ಹೇಳೋವಾಗ ಯೋಚನೆ ಮಾಡಿ ಮಾತಾಡ್ಬೇಕು ನಾವು. ನಾನಂದು ಫಾಲೋ ಮಾಡ್ತಾನೆ ಇಲ್ಲ. ಐ ಮೀನ್ ಐ ಹ್ಯಾವ್ ಸೋ ಮೆನಿ ಫ್ಲಾಸ್ ಇನ್ ಮೀ ಟು. ಐ ಮೀನ್ ನಾನು ಏನು ದೊಡ್ಡ ಸಂತ ಶರಣ್ಯ ಏನಲ್ಲ. ನಮ್ಮ ಹತ್ರನೂ ಏನೇನೋ ಇರ್ತವೆ. ಒಂದೊಂದ್ಸರಿ ಎಷ್ಟು ತಪ್ಪಾಗಿ ಹರ್ಟ್ ಆಗೋ ಥರ ಮಾತಾಡಿರ್ತವೆ. ಬಟ್ ವೆನ್ ಯು ನೋ ದ್ಯಾಟ್ ಯು ಹರ್ಟ್ ಸಂಬಡಿ, ಯು ಗೋ ಬ್ಯಾಕ್ ಆ್ಯಂಡ್ ಟೆಲ್ ಹರ್ ದ್ಯಾಟ್ ಐ ಆಮ್ ಸಾರಿ ಅಂತ. ಸೊ ನಮ್ಮ ಮಾತೊಳಗೆ ಎಲ್ಲ ಇರೋದು. ಅದಕ್ಕೆ ಸರ್ವಜ್ಞವ್ರು ಏನು ಹೇಳ್ತಾರಂದ್ರೆ, ಮಾತಿನಿನ್ ನಗೆ ನುಡಿಯು, ಮಾತಿನಿನ್ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ. ಅಂದ್ರೆ ಮಾತಿಂದನೇ ಎಲ್ಲ ನಡೆ ನುಡಿ ಎಲ್ಲ ಇರ್ತದೆ. ಮಾತಿಂದನೇ ಜಗಳನೂ ಆಗತ್ತೆ, ಮಾತಿಂದ ಕೊಲೆನೂ ಆಗತ್ತೆ, ಎಲ್ಲ ದ್ವೇಷ ಎಲ್ಲನೂ ಮಾತಿಂದನೇ ಆಗೋದು. ಮಾತಿನಿಂದ ಸರ್ವ ಸಂಪದವು, ಎಲ್ಲ ಒಳ್ಳೇದಾಗಬೇಕು ಅಂದ್ರೆ ಮಾತಿಂದನೇ ಆಗೋದು. ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ, ಅಂದರೆ ಎಲ್ಲ ಜಗತ್ತಿಗೆ ಮಾತಿಂದನೇ ಎಲ್ಲ ಆಗೋದು. ಸೊ ದಟ್ಸ್ ವಾಟ್ ಹೇಳ್ತೀರಾ? ನಾನು ಪ್ರಿಪೇರ್ ಆಗಿ ಬಂದಿಲ್ಲ. ಕತ್ತಿಯಿಂದ ಆದ ಗಾಯ ಮಾಯ ಮಾಡಿಸಬಹುದು, ಮಾತಿನಿಂದ ಆದ ಗಾಯ ಮಾಡೋದಕ್ಕಾಗೋದಿಲ್ಲ. ಸೊ ದಟ್ಸ್ ವಾಟ್ ಯು ಜಸ್ಟ್ ಸೆಡ್, ಯುನೋ. And for that, Basavannavaru says, adu just ignore it. If somebody says something bad about any of us, if we take it to our heart, we lose the entire day or the entire year, because that hurts. But if we ignore it completely, then it doesn't bother. So that has to be cultivated by us. If nothing ಬಸವಣ್ಣವ್ರದ್ದು ಒಂದು ವಚನ ಇದೆ, ನಿಮಗಾಗೋ ಛೇ ಏನು ಅಂದ್ಬಿಟ್ಟು ಒಂದು ವಚನ ಇದೆ. ಇಫ್ ಸಂಬಡಿ ಸೇಸ್ ಸಮಥಿಂಗ್, ಜಸ್ಟ್ ಕ್ಲೋಸ್ ಯುವರ್ ಇಯರ್ಸ್. ದಟ್ ಈಸ್ ಡಿಫಿಕಲ್ಟ್. All the vachanas, whatever they say, is difficult to follow, but we have to try. That's all it is. We can do some of them, but not all of them. Even Mahatma Gandhi said the same thing. He came to Bidar or someplace in 30s or 35s, and he told, Basavanna did many things. I wish I can do one thing, which is asprishyate nivarane. That's what he said. You people are great people belonging to that group. That's, so we can try at least some of them, not all of them. It's very difficult. Only to reverend people like Buddha, Mahavir and others, they can do it. Not, you have to start from childhood that way. ನಂದೇನಿಲ್ಲ. ನನ್ನ ಪ್ರಕಾರ ಒಂದು ಪರ್ಸನ್ ಬಿಹೇವಿಯರು ಅಥವಾ ಅವ್ರದ್ದು ವ್ಯಕ್ತಿತ್ವ ಏನೇ ನೋಡ್ಬೇಕಂತಂದರೆ ಅವ್ರ ಮಾತಿಂದ ಗೊತ್ತಾಗ್ಬಿಡುತ್ತೆ. ಸೊ ಒಂದೊಂದ್ಸತಿ ಏನೇ ಎಷ್ಟೇ ರಿಚ್ ಇದ್ದರು ಏನೇ ಇತ್ತಂದ್ರೂ ಒಂದು ಮಾತಲ್ಲಿ ಇದಾಗುತ್ತೆ. ಬಟ್ ಅಂಕಲ್ ಹೇಳಿದ ಥರನೂ ನೋಡ್ಕೋಬೇಕು. ಒಂದೊಂದ್ಸತಿ ಈಗ ಅವ್ರು ಯಾರೋ ಹೇಳಿದ್ರು ಅಂತೇಳಿ ತಕ್ಷಣ ನಾವು ಅದನ್ನಕ್ಕಿಂತ ನಾವು ಇನ್ನೊಂದು ಥರ ನೋಡಿ ಓಕೆ ಇಗ್ನೋರ್ ಮಾಡಿದರೆ ದೆನ್ ಲೈಫ್ ವಿಲ್ ಕಂಟಿನ್ಯೂ. ಸೊ ಅದು ಈ ಟೈಮಲ್ಲಿ ಭಾಳ ಬೇಕು ಅಂತ ಅನಿಸುತ್ತೆ. ಸೊ ನಾವು ಹುಷಾರಾಗಿರಬೇಕು. ಬಟ್ ಅದೇ ಥರ ಬೇರೆಯವ್ರು ಹೇಳಿದಾಗ ವಿ ಹ್ಯಾವ್ ಟು ಥಿಂಕ್ ಇನ್ ಅದರ್ ವೇ. ಓಕೆ ಏನೋ ಒಂದು ಇದರಲ್ಲಿ ಫ್ಲೋದಲ್ಲಿ ಹೇಳಿದರೆ ಓಕೆ ಅದು ಇಂಟೆನ್ಷನ್ ಇದೆಯೋ ಇಲ್ಲ ಅಂತ ಅಂದ್ಕೊಂಡು ವಿ ಹ್ಯಾವ್ ಟು ಫರ್ಗಿವ್ ಆ್ಯಂಡ್ ದಟ್ ವಿ ಹ್ಯಾವ್ ಟು ಕಂಟಿನ್ಯೂ. ಸೊ ಐ ಥಿಂಕ್ ಈ ವಚನದಲ್ಲಿ ನಮ್ಮದು ಬಿಹೇವಿಯರ್ ಹೆಂಗಿರಬೇಕು ಅಂತ ಜಾಸ್ತಿ ಹೇಳ್ತಾ ಇದ್ದಾರೆ. ಬಟ್ ಆಲ್ಸೋ ಹೌ ಟು ಆಕ್ಸೆಪ್ಟ್ ಅದರ್ಸ್ ಬಿಹೇವಿಯರ್ ಅಂತ, ಅದೂ ದಟ್ಸ್ ಅನದರ್ ಆ್ಯಂಗಲ್, ಇನ್ನೊಂದು ಆ್ಯಂಗಲ್ ಇದಕ್ಕೆ. ಸೊ ಇದು ಹೇಳಿದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು,
ಅದೆಲ್ಲ ನಿಜ. ಬಟ್ ಮೆನಿ ಟೈಮ್ಸ್ ಏನಾಗುತ್ತೆ, ವಿ ಫೀಲ್ ದ ಟ್ರಿಗರ್ ಇಸ್ ಫ್ರಮ್ ದ ಅದರ್ ಸೈಡ್ ಅಂತ, ಅವ್ರು ಟ್ರಿಗರ್ ಮಾಡಿದ್ರು ಅಂತ ಅನಿಸುತ್ತೆ. ಅವಾಗ ನಮ್ಮದು ಏನೋ ಇದೆಲ್ಲ ಗೊತ್ತಿದ್ರೂ ಇವಾಗ ಹೋಲ್ ಡೇ ಯುವರ್ ವರ್ಕ್ ಸಾಕಾಗ್ಬಿಟ್ಟಿರುತ್ತೆ ಅಲ್ಲ, ದೆನ್ ಏನೋ ಒಂದು ಸಂಬಡಿ ಸೇ ಸಮಥಿಂಗ್ ಇಟ್ ಜಸ್ಟ್ ಟ್ರಿಗರ್ಸ್ ಅವಾಗ, ಬಿಕಾಸ್ ಯು ಆರ್ ಸೋ ಟಯರ್ಡ್ ಆಲ್ರೆಡಿ. ಸೊ ಆವಾಗ ಇದನ್ನೆಲ್ಲ ನೆನಪಿಟ್ಕೊಂಡು ಇದನ್ನೆಲ್ಲ ಅಳವಡಿಸ್ಕೊಳ್ಳೋದು, ದಟ್ ಈಸ್ ಅ ಟೆಸ್ಟಿಂಗ್ ಟೈಮ್. So I think consciously we have to be very aware of what state we are in. ನನಗೆ ಇವಾಗ ಸುಸ್ತಾಗಿದೆ, ನಾನು ಟಯರ್ಡ್ ಆಗಿದ್ದೀನಿ, ಆ ಥರ ಯು ಹ್ಯಾವ್ ಟು ಬಿ ಅವೇರ್ ಆಫ್ ಯೋರ್ ಓನ್ ಸ್ಟೇಟಸ್. ಸೊ ದೆನ್ ಇಟ್ ಬಿಕಮ್ಸ್ ಈಸಿಯರ್ ಟು ಫಾಲೋ ದಿಸ್. ಇದು ಫಾಲೋ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅವಾಗ. ನನ್ನ ಇದು ಐ ಮೀನ್ ಸಮಥಿಂಗ್ ಫನಿ, ಇದು ನನ್ನ ಮಕ್ಕಳಿಗೆ ಫಸ್ಟ್ ಟೈಮ್ ಹೇಳಿದಾಗ ನಾನು ಮುತ್ತಿನ ಹಾರದಂಗೆ ಹೇಳೋದು. ಎಲ್ಲರೂ ಅಲ್ವಾ, ಲೈಕ್ ನಾನು ಹೇಳಿಬಿಟ್ಟೆ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ಕರೆಕ್ಟಾಗಿ ಹೇಳಿದ್ದೀನಿ, ಸೆಕೆಂಡ್ ಟೈಮ್ ನೀಟಾಗಿ ಹೇಳ್ತಾಯಿದ್ದೀನಿ, ಥರ್ಡ್ ಟೈಮ್ ಆದಾಗ ಸ್ವಲ್ಪ ರೈಸ್ ಆಗುತ್ತೆ ಅದೇ. ಬಟ್ ಆದರೆ ಮಕ್ಕಳಿಗೆ ಅದನ್ನು ಅವೇರ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಕರೆಕ್ಟಾಗಿ ಹೇಳಿದ್ದೆ, ನಾನು ಇಟ್ಸ್ ನಾಟ್ ಲೈಕ್ ಐ ಆಮ್ ರಿಪೀಟಿಂಗ್, ಐ ಆಮ್ ಗೋಯಿಂಗ್ ಕ್ರೇಜಿ. ಫಸ್ಟ್ ಟೈಮ್ ನೀಟಾಗಿ ಹೇಳಿದೆ, ಸೆಕೆಂಡ್ ಟೈಮೂ ನೀಟಾಗಿ ಹೇಳಿದೆ, ನೀವು ಕೇಳ್ತಾ ಇಲ್ಲ, ಅದಕ್ಕೆ ಥರ್ಡ್ ಟೈಮ್ ಇಟ್ಸ್ ಹೌದು ಕರೆಕ್ಟ್. ಬೇರೆಯವರೊಂದಿಗೆ ನಾವು ಹೆಂಗೆ ವ್ಯವಹರಿಸಬೇಕು, ಹೆಂಗೆ ಮಾತಾಡಬೇಕು ವಿಶೇಷವಾಗಿ ತಾಯಿ ಮಕ್ಕಳ ಸಂಬಂಧ ಬೇರೆ. ಕರೆಕ್ಟ್, ನೀವು ಶಿಕ್ಷಣ ಕೊಡಲೇಬೇಕಾಗುತ್ತೆ. ಹೌದು, 2 ಸರಿ ಮಾಡಿ 3 ಸರಿ ಮಾಡಿದ್ರೆ ನೀವು ಹಂಗೆ ಸಾಫ್ಟ್ ಆಗಿ ಹೇಳಿದ್ರೆ ಕೇಳೋದಿಲ್ಲ. ಸ್ವಲ್ಪ ಜೋರಾಗಿ ಹೇಳಬೇಕಾಗುತ್ತೆ. ಕರೆಕ್ಟ್. ಟೀಚರ್ಸ್ ಗುರು ಶಿಷ್ಯರು ಅದು ಬೇರೆ. ಇದು ಇನ್ ಜನರಲ್ ಸಮಾಜದಲ್ಲಿ ನಾವು ಎಲ್ಲರ ಜೊತೆಗೆ ಹೇಗಿರಬೇಕು ಅನ್ನೋದನ್ನ ಬಸವಣ್ಣ ಹೇಳಿದ್ದಾರೆ. ಕರೆಕ್ಟ್. ಇಲ್ಲ ಅದೇ ಎಲ್ಲರೂ ಹೇಳ್ದಂಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮುತ್ತಿನ ಹಾರ ಅಂದರೆ ಒಂದೊಂದು ಮುತ್ತು ಪೋಣಿಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಲ್ಲ. ಹಾಂ, ಒಂದು ಮಾತು ಇಲ್ಲಿ ಹೇಳೋದು, ಇನ್ನೊಂದು ಯಾವುದೋ ಇನ್ನೊಂದು ಮಾತು ತೆಗೆಯೋದು, ಇನ್ನೊಂದು ಮಾತು ಕೇಳೋರ್ಗೂ ಗೊಂದಲ, ಇವ್ರಿಗೂ ಒಂದು ಆ ರೀತಿ ಇರಬಾರ್ದು. ಒಂದು ಮಾತಿಗೂ ಒಂದು ಮಾತು ಕನೆಕ್ಷನ್ ಇರಬೇಕು. ಹೇಗೆ ಮುತ್ತು ಜೋಡಿಸ್ತಿರ್ತಾರೆ, ಚಂದ ಕೇಳಲಿಕ್ಕೂ ಚಂದ, ಮಾತಾಡೋದು ಚಂದ. ಆ ಥರ ಮಾತಾಡಬೇಕು. ಒಂದೊಂದು ಮಾತು ಮುತ್ತಿನಂಗಿರಬೇಕು. ಮುತ್ತು ಅಂದ್ರೇನು, ಸಾಫ್ಟಾಗಿರ್ತದೆ, ಶೈನಿ ಆಗಿರ್ತದೆ, ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಇಟ್ ಈಸ್ ಗುಡ್. ಸೊ ಆ ಥರ ಮಾತಾಡಬೇಕು. ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು. ಅದು ಮಾತು ಮನಸ್ಸಿನ ಕನ್ನಡಿ ಅಂತ ಹೇಳ್ತೀವಿ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ. ಸಮ್ಟೈಮ್ಸ್ ಇರೋದಿಲ್ಲ, ಒಳಗೊಂದು ಹೊರಗೊಂದು ಆ ಥರ ಮಾತಾಡಬಾರ್ದು, ವಚನದಲ್ಲಿ ಹೇಳ್ದಂಗೆ. ಸೊ ಅಂಕಲ್ ಹೇಳ್ದಂಗೆ 20 ವರ್ಷ ಹಿಂದಿನ ಮಾತು ನೆನ್ಪಿಟ್ಕೊಂಡು ಕೂತಿರ್ತೀವಿ ನಾವು. ಯಾರೋ ಏನೋ ಕಟ್ಟಾಗಿದ್ರೆ ಹೋಗ್ಬಿಟ್ಟಿರ್ತದೆ ಅದು. ಬಟ್ ಇವ್ರು ಹಿಂಗೆ ಅಂದರು ನನಗೆ ಅವಾಗ ಅಂತ ಆ ಫೀಲಿಂಗ್ಸ್ ನಮ್ಗೆ ರೈಸ್ ಆಗ್ತಾವೆ ಅವಾಗ. ಸೊ ಇನ್ನೊಬ್ರಿಗೆ ನಮ್ಗೆ ಗೊತ್ತಾಗಲ್ಲ, ನಾವು ಮಾತಾಡುವಾಗ ಅವ್ರಿಗೆ ಎಷ್ಟು ಹರ್ಟ್ ಆಯಿತು ಅಂಥೇಳಿ, ಯಾಕೋ ಮಾತಾಡ್ಬಿಟ್ಟಿರ್ತೀವಿ ನಾವು. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ಆದಷ್ಟು ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು, ಆ ಥರ ಮಾತಾಡಬೇಕು ಅಂತ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಆಗುತ್ತೆ, ನಮಗೂ ಒಂದೊಂದು ಸರ್ತಿ ಮಾಡ್ತೀವಿ, ವಿ ಆರ್ ಇನ್ ದಿಸ್ ವರ್ಲ್ಡ್, ಏನೋ ಆಗುತ್ತೆ. ಅದು ಎಷ್ಟು ಸಾಧ್ಯದನೋ ಅಷ್ಟು ಈ ವಚನದ ಪ್ರಕಾರ ಮಾಡಿದರೆ ಚೆನ್ನಾಗಿರುತ್ತೆ. ನಾನಂತರೂ ಈ ವಚನನ ಭಾಳ ಅಳವಡಿಸ್ಕೊಳಕ್ಕೆ ಪ್ರಯತ್ನಿಸ್ತೇನೆ, ಬಟ್ ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಪ್ರಯತ್ನ ಮಾಡ್ತಾ ಇರ್ತೇನೆ. ಅದೇ ನನಗಿದ್ರಲ್ಲಿ ಕನ್ಫ್ಯೂಷನ್ ಏನಂದರೆ, ಇದರಲ್ಲಿ ನೇರ ನುಡಿ, ಸ್ಫಟಿಕದ ಶಲಾಕೆ ಅಂತಿರಬೇಕು, ನೇರ ನುಡಿ. ಸೊ ಮನಸ್ಸಲ್ಲಿ ಇದ್ದಂಗೆ ಹೇಳಿಬಿಡ್ತೀವಿ, ಅದು ಕೆಲವರಿಗೆ ಇಷ್ಟ ಆಗಲ್ಲ. ಮತ್ತು ಒಂದೊಂದು ಸತಿ ನಮಗೀಗ ಆಫೀಸಲ್ಲೇ ಆಗಲಿ ಕೆಲವೊಂದು ಪ್ರೆಷರ್ ನಮಗಷ್ಟೇ ಗೊತ್ತಿರುತ್ತೆ. ಈಗ ನಾವು ಆಫ್ಶೋರ್ ಅವ್ರಿಗೆ ಹೇಳಿದಾಗ ಅವ್ರಿಗೆ ಪೂರ್ತಿ ಆ್ಯಂಗಲಲ್ಲಿ ಅರ್ಥನೇ ಆಗಿರಲ್ಲ. ನಾವು ಆ ಪ್ರೆಷರಲ್ಲಿ ಏನಾದರೂ ಅಂದ್ಬಿಟ್ಟಿರ್ತೀವಿ. ಬಟ್ ಬೇರೆಯವ್ರು ಯಾರಾದರೂ ಏನಾದರೂ ಅಂದಾಗ ಅವ್ರು ಯಾವ ಸಂದರ್ಭದಲ್ಲಿ ಅಂದಿರ್ತಾರೆ, ಅವ್ರ ಮನಸ್ಥಿತಿ ಏನು, ಅವ್ರು ಏನು ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡು ಅಂದಿರ್ತಾರೆ, ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಬಟ್ ಹೇಳುವಾಗ್ಲೂ ನೀವೆಲ್ಲರೂ ಹೇಳ್ದಂಗೆ ಒಂದು ಸರಿಯಾದ ರೀತಿಲಿ ವ್ಯಕ್ತಪಡಿಸಿದ್ರೆ ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊತಾರೆ, ಅದು ಇದೆ. ಬಟ್ ತುಂಬ ಪ್ರಯತ್ನ ಪಡಬೇಕು, ಅದು ಹೇಳಿದಷ್ಟು ಈಸಿ ಅಲ್ಲ. ಅದೇ ಇಟ್ಸ್ ಬೋತ್ ವೇ. ನಾವು ಹೆಂಗೆ ಮಾತಾಡಬೇಕು, ಆಮೇಲೆ ಇನ್ನೊಬ್ರದ್ದು ನಾವು ಹೆಂಗೆ ಕೇಳಿಸ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್. ಅದೇ ಅವೇರ್ನೆಸ್ ತುಂಬ ಇರಬೇಕು.
ನೇರವಾಗಿ ಹೇಳ್ತೀವಿ, ಸತ್ಯನೇ ಹೇಳ್ತೀವಿ ಅಂದ್ರೂ ಅದನ್ನು ಆಗೋದಿಲ್ಲ. ಇದರಲ್ಲಿ ಒಂದು ಕತೆ ಬರ್ತದೆ, ಬೀರ್ಬಲ್ ತಮಗೆಲ್ಲ ಗೊತ್ತಿದ್ದರೂ ಇರಬಹುದು. ಒಬ್ಬ ಜ್ಯೋತಿಷಿ ಬರ್ತಾನೆ, ಅಕ್ಬರಿಗೆ ಹೇಳ್ತಾನಂತೆ, ಏನಂದರೆ ನಿಮ್ಮ ಕಣ್ಣೆದುರಿಗೆ ನಿಮ್ಮ ಪತ್ನಿ ಸಾಯ್ತಾಳೆ, ನಿಮ್ಮ ಮಕ್ಕಳು ಆಗ್ತಾರೆ, ಎಲ್ಲರೂ ಸಾಯ್ತಾರೆ, ಕೊನೆ ನೀವೊಬ್ಬರೇ ಉಳಿತೀರಿ ಅಂತ. ಮೊದಲು ಇವನು ಜೈಲಿಗೆ ಹಾಕು ಅಂತಂದು ಹಾಕಿಸ್ಬಿಡ್ತಾನೆ. ಆಮೇಲೆ ಇವನು ಬರ್ತಾನೆ, ಅವನ ಮಂತ್ರಿ ಹೇಳ್ತಾನೆ, ಅಯ್ಯೋ ನಾನು ಇದ್ದದ್ದು ಹೇಳಿದೆ, ಹಂಗೆ ಹೇಳಿದರು, ನಿನಗೆ ಗೊತ್ತಿಲ್ಲ, ಆ ರೀತಿ ಹೇಳಬಾರ್ದು, ನೀ ಇನ್ನೊಂದು ಸರಿ ಒಂದು ಸ್ವಲ್ಪ ದಿವಸ ಬಿಟ್ಟು, ಒಂದು ತಿಂಗಳು ಬಿಟ್ಟು ನಿಮ್ಮ ಜಾತಕ ಮತ್ತೊಂದು ಸರಿ ನೋಡ್ತೀನಿ, ನಾನು ಸರಿಯಾಗಿ ನೋಡಿರಲಿಲ್ಲ ಅಂತಂದು ಬಂದು ಆವಾಗ ಹೇಳು, ಏನಂದರೆ ನೋಡ್ರಿ ನಿಮಗೆ ಎಷ್ಟು ಭಾಗ್ಯಶಾಲಿಗಳು, ನೀವು ಎಷ್ಟು ದೀರ್ಘಾಯು ಇದ್ದೀರಿ, ಎಲ್ಲರಿಗಿಂತ ನೀವು ಬಹಳ ಜಾಸ್ತಿ ದಿವಸ ಬದುಕ್ತೀರಿ, ಎಷ್ಟು ಆರೋಗ್ಯವಾಗಿದೆ, ಭಗವಂತ ನಿಮಗೆ ಎಷ್ಟು ದೀರ್ಘಾಯುಸ್ಸು ಕೊಟ್ಟಿದ್ದಾನೆ, ಎಷ್ಟು ಭಾಗ್ಯ ಪಡೆದಿದ್ದೀರಿ ಅಂತ ಹೇಳಿದಂತೆ. ಆವಾಗ ಅವನಿಗೆ ಒಂದಷ್ಟು ದುಡ್ಡು ಕೊಟ್ಟು ಕಳಿಸಿದಂತೆ. ಹಾಗೆ ನಾವು ಯಾವ ರೀತಿ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ. ಅದನ್ನು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ ಅಲ್ವಾ. ಸತ್ಯನ ನಾವು ನೇರವಾಗಿ ಹೇಳ್ತೀವಿ, ಸತ್ಯನೇ ಹೇಳ್ತೀವಿ, ಆದರೆ ಆ ಸತ್ಯ ಅವರಿಗೆ ಯಾವ ರೀತಿ ಪರಿಣಾಮ ಬೀರ್ತದೆ. ಸತ್ಯದ ಜೊತೆಗೆ ಸಭ್ಯತೆಯೂ ಬೇಕು ಅಂತಾರೆ. ಸತ್ಯ ಬೇಕು, ಜೊತೆಗೆ ಸಭ್ಯತೆ ಬೇಕು ಅಂತ. ಆ ರೀತಿ ಮಾತಿಗೆ ಬಹಳಷ್ಟು ಮಾತು ಮುತ್ತು ತಂತು, ಮಾತು ಮೃತ್ಯು ತಂತು. ಮಾತಿನ ಬಗ್ಗೆ ಎಷ್ಟು ಜನ ಹೇಳಿದ್ದಾರೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತಲೂ ಹೇಳಿದ್ದಾರೆ. ಬಸವಣ್ಣವರು ಒಂದು ಕಡೆ ಹೇಳಿದ್ದಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಅದರಲ್ಲಿ ಎಷ್ಟು ಅರ್ಥ ಇದೆ. ನಮ್ಮ ಮಾತು ಬಹಳ ಅರ್ಥಪೂರ್ಣ ಆಗಿರಬೇಕು. ಸುಮ್ಮನೆ ಬಡ 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 ಮಾತಾಡ್ಕೊತ ಟೈಮ್ ಕಳೆದು ಬಿಡ್ತೀವಿ. ಆ ರೀತಿ ಮಾಡಬಾರ್ದು ಅಂತ ಅನ್ನೋದಕ್ಕೆ ಈ ವಚನಗಳು ನಮಗೆ ದಾರಿದೀಪ ಆಗಿದ್ದಾವೆ. ಮತ್ತು ಯಾರು ಏನಾರು ಹೇಳಬೇಕಾ? To our children, do they know why what linga means? We have to start having discussion like this, and so that we can have children. You know, in the function we cannot have time to do that unless we have our own place. One of the thing is we have to explain to them. Why I am saying is, ನಮ್ಮ ಮಗಳಿಗೆ ನಾವು ಒಂದು ದಿವಸ ಅನ್ನ ಕೊಟ್ಟು ಸ್ಕೂಲ್ಗೆ ಹೋಗುವಾಗ ಅನ್ನ ಕೊಟ್ಟಿದ್ವಿ. ದಿ ಅದರ್ ಗರ್ಲ್ ಸೆಡ್, ವಾಟ್ ಆರ್ ಯು, ವಾಟ್ ಈಸ್ ದ್ಯಾಟ್? She said, it is food. You see, she was bold enough to say, it's my food. You are eating like that. So this kind of thing we have to teach our children. They are Americans. I am not American when I came. So now I am, but our children are Americans. They have the right to stand up and face anybody. So that kind of thing we have to teach. That belongs to us, the parents, to teach at home. ನಮ್ಮ ಸಮಾಜದಲ್ಲಿ ಮಾಡಬೇಕಾಗಿರೋದು ಬೇಕಾದಷ್ಟಿದೆ. And we have to do something, and you all have to contribute for that. I don't know what to contribute. We all have to get together and work together to our children's benefit and for others' benefit, you know. We shouldn't say anything bad about anybody. Look at the good things we can do, and good things they have it, the qualities, the other person has it. Never talk about bad things. I have bad things. We all have something or other shortage, but forget that one and only that, you know, that. This is a small group. This is how our Samaja started, with a small group, concerned people. Maybe this will grow. And hopefully it will grow, uncle. Will help our community and our children, and we will be better. Thank you, uncle. ನನಗನ್ಸಿದ್ದು ಗೀತಾ ಅವರೇ, ಇದು ನಾವೆಲ್ಲ ಬೆಳೆದಿರೋದು ಆಗಲೇ ನಮಗೆಲ್ಲ ಒಂದು ಸ್ವಲ್ಪ ಇದ್ರ ಬಗ್ಗೆ ಅಭಿಮಾನ ಇದೆ, ಆಮೇಲೆ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಬಟ್ ಮಕ್ಕಳಿಗೆ ಇದನ್ನು ಅಪ್ಲೈ ಮಾಡೋದು
ತುಂಬ ಇದು. ನಾನೊಂದು ಫನ್ನಿ ಇನ್ಸಿಡೆಂಟ್ ಹೇಳ್ತೀನಿ. ಅಂದರೆ ನಮ್ಮ ಹುಡುಗರು ಬೆಳೆದಿದ್ದು VSCT ಇದ್ದಿದ್ದರಿಂದ ಅವರು ತುಂಬಾ ವಚನಾಮೃತ ಅಟೆಂಡ್ ಮಾಡಿದ್ದಾರೆ. ಸೊ ಸಿರಿ ಕೂಡ ಹಾಗಾಗಿ ವಚನ ASL ಅಷ್ಟೊಂದು ಚಾನಲ್ ಮಾಡಿದ್ದಿಲ್ಲ. 1-2 ತಿಂಗಳು ಬೇಸಿಗೆ ರಜಕ್ಕೆ ಇಂಡ್ಯಾಕ್ಕೆ ಹೋಗಿದ್ರು. ಏನೂ ಹೋಮ್ವರ್ಕ್ ಮಾಡಿಲ್ಲ. ಬರ್ತಿದ್ದಂಗೆ ಏರ್ಪೋರ್ಟಲ್ಲಿ ನಾವು ಹೋಗಿ ರಿಸೀವ್ ಮಾಡ್ಕೊಂಡ್ವಿ. ಆಶಾ ಯಶವಂತ್ ಅವ್ರ ಜೊತೆ ಬಂದಿದ್ದರು. ವ್ಯಾನ್ ಹತ್ತುತ್ತಿದ್ದಂಗೆ ಶ್ರೇಯಾ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಕ್ಕೆ ಶುರು ಮಾಡಿದ್ಲು. ನಮ್ಗಿದೇನು ಹಿಂಗೆ ವಚನ ಹಾಡ್ತಿದ್ದಾಳೆ, ಎಲ್ಲ ಹಾಡ್ಬಿಟ್ಟು ರೈಮ್ಸ್ ಥರ ಅದನ್ನ ಹೇಳಕ್ಕೆ ನಂಗೆ ಅರ್ಥ ಆಗಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರು. ಬಂದರು, ತಲುಪಿದ್ರೆ ಎಲ್ಲ ಆಯಿತು ಅಂದರೆ ಅವಳು ಏರ್ಪೋರ್ಟಲ್ಲಿ ನಾನು ಹಿಡ್ಕೊಂಡು ತುಂಬ ಬೇಡ್ಕೊಂಬಿಟ್ಲು, ನೀನು ಬಾ, ನಮ್ಮಮ್ಮ ಹೊಡೆದ್ಬಿಡ್ತಾಳೆ, ನಾನೇನು ಹೋಮ್ವರ್ಕ್ ಮಾಡಿಲ್ಲ ಅಂತಂದು. ನಾನು ಅದಕ್ಕೆ ಸಮಾಧಾನ ಮಾಡಿ ಕಳಿಸಿದ್ದೀನಿ ಅವಳಿಗೆ, ನೀನು ಏನು ಅನ್ನಕ್ಕೆ ಹೋಗಬೇಡ. ಅದೇ ಸೊ ದಯವಿಲ್ಲದ ಧರ್ಮ ಯಾವುದೇ ಅಂತ ಆ ಥರ. ಪ್ರತಿಯೊಂದು ಇನ್ಸಿಡೆಂಟಿಗೂ ಅವರು ತುಂಬ ಚೆನ್ನಾಗಿ ವಚನ ಅಪ್ಲೈ ಮಾಡ್ತಾರೆ ಇಬ್ಬರು ಮಕ್ಕಳನ್ನು. ಸೊ ಹಾಗಾಗಿ ಅವರು ಮಕ್ಕಳಿಗೆ ಇದು ಮಾಡೋದು ತುಂಬ ಮುಖ್ಯ ಅನಿಸುತ್ತೆ. ವೆರಿ ನೈಸ್. ಅದೇ ನಮ್ಮದು ಮೇನ್ ಫೋಕಸ್ಸು. ಬಟ್ ಫಸ್ಟು ಅಡಲ್ಟ್ ಸ್ಟಾರ್ಟ್ ಮಾಡಿ ಮಕ್ಕಳು ಪೇರೆಂಟ್ಸ್ ಎಲ್ಲ ಬರ್ತಾರಲ್ಲ, ಈಗ ಬರ್ತಾರೆ, ಇದು ಶುರುವಾತು. ಬಂದ ಮೇಲೆ ಅವರಿಗೆ ಒಂದು ಗ್ರೂಪ್ ಮಾಡಿಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಖಂಡಿತ ಮಾಡ್ತೀವಿ. ಎಲ್ರಿಗೂ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯ ವಚನ ವಿಚಾರ ವೇದಿಕೆ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಹೋಪ್ಫುಲಿ ಭಾಳ ಜನ ಬರ್ತಾರೆ. ಪ್ರಶಾಂತ್ ಅವರು ಇದು ರೆಕಾರ್ಡ್ ಮಾಡಿ ಹಾಕ್ತಾರೆ, ಎಲ್ಲರಿಗೂ ಇಂಟ್ರೆಸ್ಟ್ ಬರ್ಬೋದು, ಭಾಳ ಜನ ಬರ್ತಾರೆ ಅನ್ಕೋತೀವಿ. ಸೊ ಇವಾಗ ಕೊನೆಯದಾಗಿ ಮಂಗಳಾರತಿ ಮಾಡ್ತೀವಿ. ಥ್ಯಾಂಕ್ ಯು. ಓಂ ಮಂಗಳಂ ಓಂಕಾರ ಮಂಗಳಂ, ಓಂ ಮಂಗಳಂ ಓಂಕಾರ ಮಂಗಳಂ, ಓಂ ನಮಃ ಶಿವಕರ ಗುರುವೆ ಮಂಗಳಂ, ಸದ್ಗುರುವೆ ಮಂಗಳಂ. ನಾ ಮಂಗಳಂ ನಕಾರ ಮಂಗಳಂ, ನಾ ಮಂಗಳಂ ನಕಾರ ಮಂಗಳಂ, ನಾದ ಬಿಂದು ಕಲಾತೀತ ಗುರುವೆ ಮಂಗಳಂ, ಸದ್ಗುರುವೆ ಮಂಗಳಂ. ಮಾ ಮಂಗಳಂ ಮಕಾರ ಮಂಗಳಂ, ಮಾ ಮಂಗಳಂ ಮಕಾರ ಮಂಗಳಂ, ಮಹಾದೇವ ತಾನೇ ಆಗಿರುವ ಗುರುವೆ ಮಂಗಳಂ, ಸದ್ಗುರುವೆ ಮಂಗಳಂ. ಶ್ರೀ ಮಂಗಳಂ ಶ್ರೀಕಾರ ಮಂಗಳಂ, ಶ್ರೀ ಮಂಗಳಂ ಶ್ರೀಕಾರ ಮಂಗಳಂ, ಸಿದ್ಧ ಬುದ್ಧ ತಾನೇ ಆಗಿರುವ ಗುರುವೆ ಮಂಗಳಂ, ಸದ್ಗುರುವೆ ಮಂಗಳಂ. ವಾ ಮಂಗಳಂ ವಕಾರ ಮಂಗಳಂ, ವಾ ಮಂಗಳಂ ವಕಾರ ಮಂಗಳಂ, ವಾದ ಭೇದ ದೂರನಾದ ಗುರುವೆ ಮಂಗಳಂ, ಸದ್ಗುರುವೆ ಮಂಗಳಂ. ಯಾ ಮಂಗಳಂ ಯಕಾರ ಮಂಗಳಂ, ಯಾ ಮಂಗಳಂ ಯಕಾರ ಮಂಗಳಂ, ಎಲ್ಲ ವಸ್ತು ತಾನೇ ಆದ ಗುರುವೆ ಮಂಗಳಂ, ಸದ್ಗುರುವೆ ಮಂಗಳಂ.